ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋದಲ್ಲಿ ನಾನು ಬ್ಯಾಕಲ್ಲಿ ಪ್ಯಾಕ್ ನೆಕ್ಕು ಸುಮಾರಷ್ಟು ದಿನದಿಂದ ಕಮೆಂಟ್ ಮಾಡ್ತಿದ್ರು ಒಬ್ಬರು, ಬ್ಯಾಕಲ್ಲಿ ಪ್ಯಾಕ್ ನೆಕ್ ತೋರಿಸಿ ಅಂತ. ಸೊ ಬ್ಯಾಕಲ್ಲಿ ಪ್ಯಾಕ್ ನೆಕ್ ಕೊಟ್ಟು ಫ್ರಂಟಲ್ಲಿ ಡೀಪ್ ನೆಕ್ನ ಯಾವ ರೀತಿ ಕಟ್ ಮಾಡೋದು, ಸ್ಟಿಚ್ ಮಾಡೋದು ಅಂತ ಡೀಟೇಲಾಗಿ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಈ ಬ್ಲೌಸ್ ಯಾವುದು ಅಂತ ನಿಮಗೆ ಗೊತ್ತಿರ್ಬೋದು, ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸಲ ನೋಡಿ ಈ ಒಂದು ಬ್ಲೌಸ್ನ. ಸೊ ಇದನ್ನೇ ನನಗೆ ಮೆಷರ್ಮೆಂಟಿಗೆ ಅಂತ ಕೊಟ್ಟಿದ್ದಾರೆ. ಸೊ ಇದ್ರ ಮೆಷರ್ಮೆಂಟ್ ಪ್ರಕಾರ ನಾನಿಲ್ಲಿ ಕಟ್ ಮಾಡಿ ಸ್ಟಿಚ್ ಮಾಡ್ತೀನಿ. ಇದರಲ್ಲಿ ಚೇಂಜಸ್ ಏನು ಮಾಡೋಕ್ಕೆ ಹೇಳಿದ್ದಾರೆ ಅಂದರೆ, ಸ್ಲೀವ್ ಸ್ವಲ್ಪ ಟೈಟ್ ಇದೆ, ಒಂಚೂರು ಲೂಸ್ ಮಾಡಿ. ಆಮೇಲೆ ಲೆಂತು ಇನ್ನೊಂದು ಸ್ವಲ್ಪ ಒಂದು ಹಾಫ್ ಇಂಚಷ್ಟು ಲೆಂತ್ ಕೊಡಿ ಅಂತ ಹೇಳಿದ್ದಾರೆ. ಇನ್ನೇನು ಚೇಂಜಸ್ ಇಲ್ಲ. ನಮಗೆ ಇದೇ ಥರ ಬ್ಯಾಕಲ್ಲಿ ಪ್ಯಾಕ್ ಇರಲಿ ಆ ಥರ ಬ್ಲೌಸ್ನ ಕಟ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಸೊ ಇದು ಆರ್ಶ್ಯೂ ನೆಕ್ ಬ್ಲೌಸ್ ಆಗಿರುತ್ತೆ. ಇದು ಈ ಥರ ಡೀಪ್ ನೆಕ್ ಬಂದಿದೆ. ಈಗ ನಾನು ಕಟ್ ಮಾಡಿ ಸ್ಟಿಚ್ ಮಾಡುವಂತಹ ಬ್ಲೌಸು ಬ್ಯಾಕಲ್ಲಿ ಪ್ಯಾಕ್ ಇರುತ್ತೆ, ಫ್ರಂಟಲ್ಲಿ ಡೀಪ್ ನೆಕ್ ಬರುತ್ತೆ. ಅಂದರೆ ನಾನು ಬೋಟ್ ನೆಕ್ ಕಟ್ಟಿಂಗಲ್ಲಿ ನಾನು ಈ ವಿಡಿಯೋದಲ್ಲಿ ಬೋಟ್ ನೆಕ್ ಕಟ್ಟಿಂಗಲ್ಲಿ ಯಾವ ರೀತಿ ನೀವು ಪ್ಯಾಕ್ ನೆಕ್ನ ಕಟ್ ಮಾಡ್ಕೋಬೇಕು, ಸ್ಟಿಚ್ ಮಾಡ್ಕೋಬೇಕು ಅಂತ ಡೀಟೇಲಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ, ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ನೀವು ಬ್ಲೌಸ್ ಸ್ಟಿಚ್ ಮಾಡಿದ್ರೆ ಫಿಟ್ಟಿಂಗು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಮೇನ್ ಫ್ಯಾಬ್ರಿಕ್ ಇದು. ಈ ಒಂದು ಮೇನ್ ಫ್ಯಾಬ್ರಿಕಲ್ಲಿ ಇವಾಗ ಬಂದಿದೆಯಲ್ಲ ಪ್ಯಾಟರ್ನ್ ಬ್ಲೌಸು, ಬಾರ್ಡ್ರನ್ನ ಆ ಕಡೆ ಈ ಕಡೆ ಬ್ಲೌಸ್ಗೆ ಪ್ಯಾಕ್ ನೆಕ್ ಕೊಟ್ಟು ಆ ಕಡೆ ಈ ಕಡೆ ಬಾರ್ಡ್ರನ್ನ ಕೊಟ್ಟು ಮತ್ತು ಫ್ರಂಟ್ಗೂ ಅಷ್ಟೇ ಬಾರ್ಡ್ರನ್ನ ಸ್ವಲ್ಪ ಕೊಡಿ ಅಂತ ಹೇಳಿದ್ದಾರೆ. ಈ ಬಾರ್ಡ್ರನ್ನ ಎಲ್ಲೆಲ್ಲ ಯೂಸ್ ಮಾಡ್ಬೋದು ಅಂತ ನಾನು ಡೀಟೇಲಾಗಿ ಹೇಳ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚು ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಯಾವಾಗಲೂ ಫಾಲೋ ಮಾಡ್ತಾರೆ. ಬನ್ನಿ ಲೇಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾನು ಕಟ್ಟಿಂಗ್ನ ತೋರಿಸ್ತೀನಿ. ಬ್ಯಾಕ್ ಕಟ್ಟಿಂಗ್ನ ನಾನು ಡೈರೆಕ್ಟಾಗಿ ಲೈನಿಂಗ್ ಮೇಲೇ ಕಟ್ ಮಾಡ್ಕೊಳ್ತೀನಿ. ಫ್ರಂಟ್ ಕಟ್ಟಿಂಗ್ ಮಾತ್ರ ಪೇಪರ್ ಮೇಲೆ ಡ್ರಾಫ್ಟಿಂಗ್ ಮಾಡಿ ಮತ್ತು ನಾನು ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೊಳ್ತೀನಿ. ಯಾಕಂದರೆ ಪ್ರಿನ್ಸಸ್ ಕಟ್ ಆಗಿರುತ್ತೆ ಫ್ರಂಟಲ್ಲಿ. ಪ್ರಿನ್ಸಸ್ ಕಟ್ಟಿಗೆ ನಮಗೆ ಪರ್ಫೆಕ್ಟಾಗಿ ಲೈನಿಂಗ್ ಮೇಲೇ ಕಟ್ ಮಾಡಿದ್ರೆ ಅಷ್ಟು ನೀಟಾಗಿ ಬರ್ದೇ ಹೋಗ್ಬೋದು. ಅದಕ್ಕೆ ನಾನು ಪ್ರಿನ್ಸಸ್ ಕಟ್ನ ಫ್ರಂಟ್ ಪಾರ್ಟಲ್ಲಿ ಕಟ್ ಮಾಡಿಕೊಂಡು ಆ ಪೇಪರ್ ಮೇಲೆ ಕಟ್ ಮಾಡಿಕೊಂಡು ಆಮೇಲೆ ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೊಳ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋದಾದರೆ ನೋಡಿ, ಫಸ್ಟಿಗೆ ಫ್ರಂಟ್ ಹುಕ್ ಇಡ್ತಿದ್ದೀರಾ ಬ್ಯಾಕ್ ಹುಕ್ ಇಡ್ತಿದ್ದೀರಾ ಅಂತ ನೋಡ್ಕೊಳ್ಳಿ. ನೋಡಿ ನಾನಿಲ್ಲಿ ಬ್ಯಾಕ್ ಹುಕ್ ಇಡ್ತಾ ಇಲ್ಲ, ಫ್ರಂಟ್ ಹುಕ್ ಇಡ್ತಾ ಇದ್ದೀನಿ. ಸೊ ಹಾಗಾಗಿ ಕ್ಲೋಸಿಂಗ್ ನನ್ನ ಕಡೆ ಹಾಕೊಂಡಿದ್ದೀನಿ. ಮಾರ್ಜಿನ್ ಸಮ ಇಲ್ಲ ಅಂದರೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಂಡು ಮಾರ್ಜಿನ್ನ ಸಮ ಮಾಡ್ಕೋಬೇಕಾಗತ್ತೆ. ಈ ರೀತಿ ಸಮ ಮಾಡಿಕೊಂಡು ಎಕ್ಸಸ್ ಇರೋದನ್ನೆಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಓಕೆನಾ? ಎಕ್ಸಸ್ ಇರೋದನ್ನು ನೀಟಾಗಿ ಈ ರೀತಿ ಕಟ್ ಮಾಡಿಕೊಂಡ್ರೆ ನಮಗೆ ಲೈನಿಂಗ್ ಅನ್ನೋದು ಒಂದೇ ಲೆವೆಲಾಗಿ ಬರುತ್ತೆ. ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಇಷ್ಟಾದಮೇಲೆ ಈಗ ಫಸ್ಟ್ ನಾವು ಲೆಂತ್ನ ಮಾರ್ಕ್ ಮಾಡ್ಕೊಳ್ಳೋಣ. ಯಾವುದೇ ಬ್ಲೌಸ್ ಆಗಲಿ ನೀವು ಲೆಂತ್ನ ಮಾರ್ಕ್ ಮಾಡ್ಕೋಬೇಕಾದ್ರೆ ನೀಟಾಗಿ ಈ ರೀತಿ ಶೋಲ್ಡರ್ ಕಡೆಯಿಂದ ವೇಸ್ಟ್ ಕಡೆಗೆ ಸ್ಟ್ರೈಟಾಗಿ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಇದು ನಮಗೆ 14 ಕಾಲು ಬರುತ್ತೆ. ಅವ್ರ ಲೆಂತು ಇನ್ನೂ ಹಾಫ್ ಇಂಚ್ ಹೇಳಿದ್ದಾರೆ, ನಾನು 15 ಇಂಚು ತೊಗೊಳ್ತೀನಿ. 15 ಇಂಚು ರೆಡಿ ಇಡ್ತೀನಿ. ಓಕೆನಾ? 15 ಇಂಚು ರೆಡಿ ಇಡಬೇಕಂದ್ರೆ ನಾನಿಲ್ಲಿ ಪ್ಯಾಕ್ ನೆಕ್ ಆಗಿರೋದ್ರಿಂದ ನಾನು ಶೋಲ್ಡರ್ ಸ್ಲೋಪ್ನ ತೊಗೊಳ್ತೀನಿ. ಶೋಲ್ಡರ್ ಸ್ಲೋಪ್ನ ತೊಗೊಳ್ಳೋದ್ರಿಂದ ಇಲ್ಲಿ 1 ಇಂಚ್ನ ಎಕ್ಸ್ಟ್ರಾ ಮಾರ್ಜಿನ ಬಿಡ್ತೀನಿ ನಾನಿಲ್ಲಿ. ಓಕೆನಾ? ನಮಗೆ ಲೆಂತಲ್ಲಿ ವೇರಿಯೇಷನ್ ಬರುತ್ತೆ ಶೋಲ್ಡರ್ ಸ್ಲೋಪ್ ಮಾಡಬೇಕಾದ್ರೆ. ಹಾಗಾಗಿ ನಾನಿಲ್ಲಿ 1 ಇಂಚಷ್ಟೇ ಎಕ್ಸ್ಟ್ರಾ ಬಿಡ್ತೀನಿ ಮಾರ್ಜಿನ್ಗೆ. ಇಷ್ಟಾದಮೇಲೆ ಇಲ್ಲಿಂದ ನಾನು 15.5 ಇಂಚನ್ನ ಮಾರ್ಕ್ ಮಾಡ್ಕೊಳ್ತೀನಿ. ನಮಗೆ ರೆಡಿ 15 ಬೇಕಲ್ವಾ? ಸೊ ಹಾಫ್ ಇಂಚನ್ನ ಇಲ್ಲಿಂದ ಆ್ಯಡ್ ಮಾಡ್ಕೊಳ್ತೀನಿ. 15.5 ಇಂಚ್. ಓಕೆನಾ? 15ವರೆಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ ನಾನಿಲ್ಲಿ. ಸೇಮ್ ಇಲ್ಲೂ ಕೂಡ 15ವರೆಗೆ ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿ ಯಾಕೆ 1 ಇಂಚ್ ತೊಗೊಂಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ನಾನು ಈ ಶೋಲ್ಡರ್ ಸ್ಲೋಪ್ ಮಾಡಿದಾಗ ನಮಗೆ ಲೆಂತಲ್ಲಿ ಶಾರ್ಟೇಜ್ ಆಗಿಬಿಡುತ್ತೆ. ಹಾಗಾಗಿ ನಾನಿಲ್ಲಿ 1 ಇಂಚಷ್ಟು ಶೋಲ್ಡರ್ಸ್ ಒಂದು ವೇಸ್ಟ್ಗೆ ಬಿಟ್ಟಿದ್ದೀನಿ. ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ. ಓಕೆನಾ? ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಂಡಿದ್ದಾದಮೇಲೆ ಇವರ ಫುಲ್ ಶೋಲ್ಡರ್ ಬಂದು 14.5 ಇಂಚು. ಓಕೆನಾ? 14.5ನ ಡಿವೈಡೆಡ್ ಬೈ 2 ಮಾಡ್ಕೊಳ್ಳೋಣ. ಡಿವೈಡೆಡ್ ಬೈ 2 ಮಾಡಿಕೊಂಡ್ರೆ ನಮ್ಗೆ ಎಷ್ಟು ಬರುತ್ತೆ ನೋಡಿ, 7 ಕಾಲು ಬರುತ್ತೆ. ಓಕೆನಾ? 14.5ನ ಡಿವೈಡೆಡ್ ಬೈ 2 ಮಾಡಿಕೊಂಡ್ರೆ 7 ಕಾಲು ಬರುತ್ತೆ. 7 ಕಾಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. 7 ಕಾಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಟಿಚಿಂಗ್ ಮಾರ್ಜಿನ್ ಕಂಪಲ್ಸರಿ ಬೇಕಾಗುತ್ತೆ ಇದಕ್ಕೆ. ಯಾಕಂದರೆ ಬ್ಯಾಕಲ್ಲಿ ಕ್ಲೋಸ್ ನೆಕ್ ಆಗಿರೋದ್ರಿಂದ ಸ್ಟಿಚಿಂಗ್ಗೆ ನಿಮ್ಮ ಮಾರ್ಜಿನ್ ಅನ್ನೋದು ಬಿಡಬೇಕಾಗುತ್ತೆ. ಸೊ ಸ್ಟಿಚಿಂಗ್ಗೆ ನಾನು ಮಾರ್ಜಿನ್ನ ಬಿಡ್ತಾ ಇದ್ದೀನಿ ಹಾಫ್ ಇಂಚಷ್ಟು. ಸೊ ನಾನಿಲ್ಲಿ ಟೋಟಲಾಗಿ 7.75ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಫ್ ಇಂಚು ಸ್ಟಿಚಿಂಗು ಸೇರಿಸಿ ಮಾರ್ಕಿಂಗ್ನ ಮಾಡ್ಕೊಂಡಿದ್ದೀನಿ. ಓಕೆನಾ? ಇಲ್ಲೂ ಕೂಡ ಸೇಮ್ ಅಷ್ಟೇ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. 7.75 ಇಂಚು. ಇಲ್ಲಿಂದ ಶೋಲ್ಡರ್ ಸ್ಲೋಪ್ ನಾನು 1 ಇಂಚು ಶೋಲ್ಡರ್ ಸ್ಲೋಪ್ನ ತೊಗೊಳ್ತಾ ಇದ್ದೀನಿ. ಸೊ 1 ಇಂಚು ಶೋಲ್ಡರ್ ಸ್ಲೋಪ್ನ ತೊಗೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ವಿಡಿಯೋ ಲೆಂತಿ ಆಗಿಬಿಡುತ್ತೆ, ಸ್ವಲ್ಪ ಸ್ಪೀಡ್ ಆದ್ರೂ ನೀವು ವಿಡಿಯೋನ ಇನ್ನೊಂದು ಸಲ ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಇಷ್ಟಾದಮೇಲೆ ಈಗ ನಾನು ಈ ರೀತಿ ಶೋಲ್ಡರ್ ಸ್ಲೋಪ್ ಆಗಿದ್ದಾದಮೇಲೆ ಈಗ ನಾವು ಆರ್ಮೋಲ್ ಲೆಂತ್ ಎಷ್ಟು ತೊಗೋಬೇಕು ಅಂತ. ಓಕೆನಾ? ಆರ್ಮೋಲ್ ಲೆಂತ್ ಎಷ್ಟು ತೊಗೋಬೇಕು ಅಂದರೆ ಇವರ ಒಂದು ಚೆಸ್ಟ್ ನಮಗೆ ಗೊತ್ತಿರಬೇಕು. ಇವ್ರ ಚೆಸ್ಟ್ ಬಂದು 38 ಸೈಜು ಚೆಸ್ಟ್ ಆಗಿರುತ್ತೆ. ಇವ್ರದ್ದು 38 ಡಿವೈಡೆಡ್ ಬೈ 6 ಮಾಡ್ಕೊಳ್ಳಿ. ಓಕೆನಾ? ನೋಡಿ 38, ನಿಮಗೆ ಬ್ರೈಟ್ನೆಸ್ ಜಾಸ್ತಿ ಇದ್ದರೆ ಕಾಣಲ್ಲ ಅನಿಸುತ್ತೆ, ಈಗ ಕಾಣಿಸ್ತಿದೆಯಾ ನೋಡಿ. 38 ಡಿವೈಡೆಡ್ ಬೈ 6 ಮಾಡ್ಕೊಳ್ಳಿ. ಎಷ್ಟು ಬಂತು ನಮಗೆ? 6.3 ಬಂತು. ನಾನು ಇದಕ್ಕೆ ಪ್ಲಸ್ 1 ಇಂಚನ್ನ ಆ್ಯಡ್ ಮಾಡ್ಕೊಳ್ತೀನಿ. 7.3ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಆರ್ಮೋಲ್ ಡೌನಿಂಗು 7.3ಗೆ. ಓಕೆನಾ? 7.3ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ 7.3 ಹತ್ರ. ಇಷ್ಟಾದಮೇಲೆ ಈಗ ನಾವು ನೆಕ್ನ ಮಾರ್ಕ್ ಮಾಡ್ಕೋಬೇಕು. ನೆಕ್ ವಿಡ್ತ್ ಎಷ್ಟು ಬೇಕು ಅಂತ. ನೆಕ್ ವಿಡ್ತ್ಗೂ ನಿಮಗೆ ಫಾರ್ಮುಲಾ ಅನ್ನೋದಿದೆ. ಸೊ ನೆಕ್ ವಿಡ್ತ್ಗೆ ನೀವು ಫಾರ್ಮುಲಾ ಮಾಡಬೇಕಂದ್ರೆ ಚೆಸ್ಟ್ ಡಿವೈಡೆಡ್ ಬೈ 38
ಡಿವೈಡೆಡ್ ಬೈ 12 ಮಾಡ್ಕೊಳ್ಳಿ. ಓಕೆನಾ, ಚೆಸ್ಟ್ ಡಿವೈಡೆಡ್ ಬೈ 12 ಮಾಡಿಕೊಂಡು ಬಂದಿರೋ ಆನ್ಸರಲ್ಲಿ ನೀವು ನೋಡಿ, ನಿಮಗೆ ನೆಕ್ ಬಿಡ್ತು ಜಾಸ್ತಿ ಬೇಡ, ನಮಗೆ ಹಾರ್ಶು ನೆಕ್ಗಾದರೆ ನೀವು ಇದರಲ್ಲಿ -7.5 ಮಾಡ್ಕೊಳ್ಳಿ. ಈಗ ಬಂದಿದ್ದು ಏನು ಬಂದಿದೆಯೋ ನೋಡಿ, ಚೆಸ್ಟ್ ಡಿವೈಡೆಡ್ ಬೈ 12 ಮಾಡಿಕೊಂಡು ಬಂದಿರೋದ್ರಲ್ಲಿ ನೀವು ಹಾರ್ಶು ನೆಕ್ಗಾದರೆ ನೀವು ಅದರಲ್ಲಿ ಒಂದು 3/4 ಇಂಚನ್ನ ಮೈನಸ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಬೋಟ್ ನೆಕ್ ಕೊಡ್ತಾ ಇರೋದ್ರಿಂದ ನಾನು ಇದನ್ನೇ ಮಾರ್ಕ್ ಮಾಡ್ಕೊಳ್ತೀನಿ. 3.1 ಇಂಚ್, 3.1 ನಾನು ನೆಕ್ ಬಿಡ್ತು ತೊಗೊಂಡಿದ್ದೀನಿ. ಉಳಿದಿದ್ದನ್ನೆಲ್ಲ ನಾನು ಇಲ್ಲಿ ಶೋಲ್ಡರ್ಗೆ ತೊಗೊಳ್ತಾ ಇದ್ದೀನಿ. ನನಗಿಲ್ಲಿ ಶೋಲ್ಡರ್ಗೆ ಬರ್ತಾ ಇರೋದು 4.5 ಬರ್ತಿದೆ. 4.5ನ ನಾನಿಲ್ಲಿ ಶೋಲ್ಡರ್ಗೆ ತೊಗೊಳ್ತಾ ಇದ್ದೀನಿ. ಈ ರೀತಿ ತೊಗೊಂಡು ಒಂದು ಶೋಲ್ಡರ್ ಸ್ಲೋಪ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಓಕೆನಾ, ಈ ರೀತಿ ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಈಗ ನಾವು ಇಲ್ಲಿಂದ ಚೆಕ್ ಮಾಡ್ಕೋಬೇಕು ನಮಗೆ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಕ್ಕೆ. ಇಲ್ಲಿಂದ ನೋಡಿ, ಇದು ಮಿಡ್ಲ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಈ ರೀತಿ. ಈಗ ಇಲ್ಲಿಂದ ನಾವು ಲೆಂತ್ನ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ರೆಡಿ ಅನ್ನೋದು 15 ಇಂಚ್ ಬೇಕು. ನಮಗೆ ಇಲ್ಲಿಂದ 16 ಬಂದರೆ ನಮಗೆ ನೋಡಿ ಕರೆಕ್ಟಾಗಿ ನಮಗೆ ಲೆಂತ್ ಅನ್ನೋದು ಸರಿ ಹೋಗುತ್ತೆ. 1 ಇಂಚ್ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಹೋದರೆ 15 ಇಂಚ್ ರೆಡಿ ಅನ್ನೋದು ಸರಿ ಹೋಗುತ್ತೆ. ಹಾಗಾಗಿ ನಾನು ಇಲ್ಲಿ 1 ಇಂಚ್ನ ಬಿಟ್ಟೆ. ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿಂದ ನಾವು 7.75 ಏನು ಶೋಲ್ಡರ್ ಮಾರ್ಕ್ ಮಾಡ್ಕೊಂಡಿದ್ದೀವೋ ಸೇಮ್ ಮಾರ್ಕಿಂಗ್ನ ಇಲ್ಲೂ ಕೂಡ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳೋಣ. ಸೊ ವಿಡಿಯೋ ನೀವು ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಆಯಿತಾ, ಇಲ್ಲಿಂದ ನೋಡಿ ನಾನಿಲ್ಲಿ 3/4 ಇಂಚನ್ನ ಮೈನಸ್ ಮಾಡ್ತೀನಿ. 3/4 ಇಂಚು ಒಳಗಡೆಗೆ ತೊಗೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ತೀನಿ ಇಲ್ಲಿಂದ. ಓಕೆನಾ, ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನೋಡಿ ನಾವು ಚೆಸ್ಟ್ನ ಮಾರ್ಕ್ ಮಾಡ್ಕೋಬೇಕು. ಇವರ ಒಂದು ಚೆಸ್ಟ್ ಬಂದು 38. ಇದಕ್ಕೆ ನಾನು ಲೂಸಿಂಗ್ನ ಆ್ಯಡ್ ಮಾಡ್ತೀನಿ, +2 ಇಂಚಸ್ಸು ಲೂಸಿಂಗ್ ಆ್ಯಡ್ ಮಾಡ್ತೀನಿ. ಈಗ ನಮಗೆ 40 ಇಂಚ್ ಬಂತು ಇವರ ಒಂದು ಚೆಸ್ಟ್ ಮೆಜರ್ಮೆಂಟು. ಇದರಲ್ಲಿ ಡಿವೈಡೆಡ್ ಬೈ 4 ಮಾಡ್ಕೊಳ್ಳೋಣ. ಎಷ್ಟು ಬರುತ್ತೆ ನಮಗೆ? 10 ಇಂಚ್ ಬರುತ್ತೆ. 10 ಇಂಚು ನಾನಿಲ್ಲಿ ಮಾರ್ಕ್ನ ಮಾಡ್ಕೊಳ್ತೀನಿ. ಓಕೆನಾ, 10 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇನ್ನೂ ಒಂದು 1/4 ಇಂಚ್ ಬೇಕಾದ್ರೆ ನೀವು ಸೇರಿಸ್ಕೋಬೋದು ಲೂಸಿಂಗು. ನಿಮ್ಗೆ ಏನಾದ್ರು ಇಫ್ ಇನ್ ಕೇಸ್ ಏನಾದರೂ ಲೂಸ್ ಆಯಿತು ಅಂತ ಹೊರಗೆ ಹಾಕೋಬೋದು. ಟೈಟ್ ಆಗಿಬಿಟ್ರೆ ಕಷ್ಟ ಆಗುತ್ತೆ. ನೋಡಿ, 10 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ 2 ಇಂಚಸ್ ಎಕ್ಸ್ಟ್ರಾ ಮಾರ್ಜಿನು. ನಿಮಗೆ 1.5 ಇಂಚ್ ಇಟ್ಕೊಳ್ತೀನಿ ಅಂದರೆ 1.5 ಇಂಚನ್ನು ಇಟ್ಕೊಳ್ಳಿ. ಇಷ್ಟಾದಮೇಲೆ ಇವರ ಒಂದು ವೇಸ್ಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಇವರಿಗೆ ಏನಾಯಿತು ಅಂದರೆ ನಮಗೆ ಸ್ಲೀವ್ ಮಾತ್ರ ಲೂಸ್ ಮಾಡಿ ಬಾಡಿ ಎಲ್ಲ ಸೇಮ್ ಇಡಿ, ಲೆಂತ್ ಮಾತ್ರ ಇನ್ನು ಸ್ವಲ್ಪ 1/2 ಇಂಚು ಎಕ್ಸ್ಟ್ರಾ ಇದೆ ಅಂತ ಹೇಳಿರೋದವರು. ಸೊ ಹಾಗಾಗಿ ವೇಸ್ಟ್ ಏನಿದೆಯೋ ವೇಸ್ಟ್ ಪ್ರಕಾರನೇ ನಾನು ಹೋಗ್ತೀನಿ. ಇವರ ವೇಸ್ಟಲ್ಲಿ ಯಾವುದೇ ರೀತಿ ಚೇಂಜಸ್ ಅನ್ನೋದು ಮಾಡಲ್ಲ. ನೋಡಿ, 29 ಇದೆ ವೇಸ್ಟ್ ಇವ್ರದ್ದು. 29 ಡಿವೈಡೆಡ್ ಬೈ 4 ಮಾಡ್ಕೊಳ್ಳೋಣ. ಎಷ್ಟು ಬಂತು? 7.25 ಬರ್ತಾ ಇದೆ. 7.25ಗೆ ನಾನಿಲ್ಲಿ ಮಾರ್ಕ್ನ ಮಾಡ್ಕೊಳ್ತೀನಿ. ನೋಡಿ, 7.25ಗೆ ನಾನು ಮಾರ್ಕ್ ಮಾಡ್ಕೊಳ್ತೀನಿ ಇಲ್ಲಿಂದ. ಓಕೆನಾ, 7.25 1 ಇಂಚು ಡಾಟಿಗೋಸ್ಕರ, 2.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ. ಇಷ್ಟಾದಮೇಲೆ ಇಲ್ಲಿಂದ ನಾನಿಲ್ಲಿ ವೇಸ್ಟ್ ಟು ಚೆಸ್ಟ್ ಹತ್ರಕ್ಕೆ ನೀಟಾಗಿ ರೀತಿ ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ತೀನಿ. ಇಲ್ಲಿ 2 ಇಂಚಸ್ ಎಕ್ಸ್ಟ್ರಾ ಮಾರ್ಜಿನ್ ಅಲ್ವಾ, ಸೊ ಇದನ್ನು ಕೂಡ ನಾನಿಲ್ಲಿ ಮಾರ್ಕ್ನ ಮಾಡ್ಕೊಳ್ತೀನಿ. ಇಷ್ಟಾದಮೇಲೆ ಈಗ ನಾವಿಲ್ಲಿಂದ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಮಿಡ್ಲಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ರೀತಿ ನೋಡಿ, ಇಲ್ಲಿ ಫ್ರೆಂಚ್ ಆರ್ಮ್ ಸ್ಕೇಲ್ನ ಯೂಸ್ ಮಾಡಿಕೊಂಡು ಶೇಪ್ ಅನ್ನೋದನ್ನು ಡ್ರಾ ಮಾಡ್ಕೊಳ್ತೀನಿ. ಈ ರೀತಿ ನೀಟಾಗಿ ಡ್ರಾ ಮಾಡಿಕೊಂಡು ಒಂದು ಸಲ ಆರ್ಮೋಲ್ನ ಚೆಕ್ ಮಾಡ್ಕೋಬೇಕಾಗತ್ತೆ. ಇವರ ಒಂದು ಆರ್ಮೋಲ್ ಎಷ್ಟಿದೆ ನೋಡಿ, ಮೆಷರ್ಮೆಂಟ್ ಬ್ಲೌಸ್ನ ತೊಗೊಳ್ಳಿ. ಈ ರೀತಿ ಮೆಷರ್ಮೆಂಟ್ ಬ್ಲೌಸ್ನ ತೊಗೊಂಡು ನಮ್ಗೆ ಆರ್ಮೋಲ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಇವರ ಆರ್ಮೋಲ್ ಬಂದು 8.5 ಬರ್ತಾ ಇದೆ. 8.5 ಇಲ್ಲಿ ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ ಬಿಡೋಣ. ಸ್ಟಿಚಿಂಗ್ ಮಾರ್ಜಿನ ಬಿಟ್ಟು ನಾವು ಇಲ್ಲಿಂದ ನೋಡಿ ಏನು ಸ್ಟಿಚಿಂಗ್ ಮಾಡ್ತೀವೋ ಸೊ ಅಲ್ಲಿಂದ ನಾನಿಲ್ಲಿ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿಂದ ಚೆಕ್ ಮಾಡ್ಕೊಳ್ತೀನಿ. ನಮಗೆ 8.5ಗಿಂತ ಒಂದು ಪಾಯಿಂಟ್ ಜಾಸ್ತಿ ಬರ್ತಿದೆ ಇದರಲ್ಲೂ ಅಷ್ಟು ಬರಬೇಕು. ನೋಡಿ, ನಮಗಿಲ್ಲಿನೂ ಎಕ್ಸ್ಟ್ರಾ ಬರ್ತಿದೆ. ಆಗ ನಾನೇನು ಮಾಡ್ತೀನಿ, ಇನ್ನೊಂದು 1/4 ಇಂಚಷ್ಟು ಮೇಲಕ್ಕೆ ತಗೊಳ್ತೀನಿ. ನೋಡಿ, ನೀವು ಆ ರೀತಿ ಬಂದಾಗ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ನಮಗೇನಾಗಬೇಕು, ಜಾಸ್ತಿ ಆದಾಗ ಸ್ವಲ್ಪ ಮೇಲಕ್ಕೆ ತೊಗೋಬೇಕು. ಈಗ ನೋಡಿ, ಇಲ್ಲಿಂದ ಟೇಪ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ತೀನಿ. ಈಗ ನಮ್ಗೆ 6.25 ತೊಗೊಂಡಾಗಾಯಿತು. 6.25ಗೆ ಈ ರೀತಿ ಫೋಲ್ಡ್ನ ಮಾಡಿ ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿಕೊಂಡು ನೋಡಿ ಇಲ್ಲಿಂದ ಶೇಪ್ ಅನ್ನೋದು ಕೊಡಬೇಕಾಗತ್ತೆ. ಓಕೆನಾ, ಈ ರೀತಿ ಕೊಟ್ಟಾಗ ನಮಗೆ ಇಲ್ಲಿಗೆ ಬರುತ್ತೆ. ಓಕೆನಾ, ಇಲ್ಲಿ ಇವಾಗ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ಈ ರೀತಿ ನೀಟಾಗಿ ಚೆಕ್ ಮಾಡಿಕೊಂಡ್ರೆ ನಮಗೆ ನೋಡಿ 8.25 ಬರ್ತಿದೆ. ಸೊ 8.25 ಬಂದರೂ ಪರವಾಗಿಲ್ಲ. ನಮಗೆ ಒಂದು ಲೈನ್ 2 ಲೈನು ವೇರಿಯೇಷನ್ ಆದರೂ ಪರವಾಗಿಲ್ಲ, ಏನು ಪ್ರಾಬ್ಲಮ್ ಆಗಲ್ಲ. ಸೊ ಇಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದಾಯಿತು. ಈಗ ನಾನು ನೆಕ್ನ ಮಾರ್ಕ್ ಮಾಡ್ಕೊಳ್ತೀನಿ. ನೆಕ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಫುಲ್ಲು ಪ್ಯಾಕ್ ಕೊಡ್ತಾ ಇರೋದ್ರಿಂದ ನಾನಿಲ್ಲಿ ಜಸ್ಟು 1.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ನೀವು ಬೇಕಾದ್ರೆ 1 ಇಂಚಿಗೂ ಕೂಡ ಮಾರ್ಕ್ನ ಮಾಡ್ಕೋಬೋದು. ನಾನಿಲ್ಲಿ ಜಸ್ಟ್ 1.5 ಇಂಚಿಗೆ ಮಾರ್ಕಿಂಗ್ನ ಮಾಡಿಕೊಂಡು ಇದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು ಈ ರೀತಿ. ನೋಡಿ, ಇಲ್ಲ ಒಂದು ಬಾಕ್ಸ್ನ ರೆಡಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನೀಟಾಗಿ ಬಾಕ್ಸ್ನ ರೆಡಿ ಮಾಡಿಕೊಂಡು ಇದೆಷ್ಟಿದೆ ನೋಡ್ಕೊಳ್ಳಿ. ನೆಕ್ ಬಿಡ್ತು 3.1,
ಸೇಮ್ 3.1 ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ತೀನಿ. ಮಾರ್ಕ್ ಮಾಡಿಕೊಂಡು ಇಲ್ಲಿ ಏನಿದೆಯೋ ಲೈನು ಇದ್ರ ಪ್ರಕಾರ ಒಂದು ಈಗ ಫ್ರೆಂಚ್ ಆರ್ಮ್ ಸ್ಕೇಲ್ನ ಯೂಸ್ ಮಾಡಿ ಈ ರೀತಿ ಶೇಪ್ನ ಕೊಡ್ತೀನಿ. ಸೊ ಈ ರೀತಿ ಶೇಪ್ನ ಕೊಟ್ಟರೆ ಇದು ಫುಲ್ ಪ್ಯಾಕ್ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿ ನಾನು ಓಪನ್ನ ಕೊಡೋದಿಲ್ಲ. ಇಷ್ಟು ಬ್ಯಾಕ್ ಪಾರ್ಟು. ಇದು ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ನಿಮಗೆ ಇಲ್ಲಿ 1 ಇಂಚು ಎಲ್ಲ ಸೈಜ್ಗೂ ತೊಗೋಬೇಕಂದ್ರೆ ಖಂಡಿತವಾಗಿ ಎಲ್ಲ ಸೈಜ್ಗೂ ತೊಗೊಂಡ್ರು ನಿಮಗೆ ಮ್ಯಾಚ್ ಆಗುತ್ತಿದ್ದು. ಇದರಲ್ಲಿ ಏನು ಡೌಟ್ ಇಲ್ಲ ಅಂದ್ಕೊಂಡಿದ್ದೀನಿ. ಇದಷ್ಟೇ ಆರ್ಮೋಲ್ ನಿಮಗೆ ಆರ್ಮೋಲ್ ಡೌನಿಂಗ್ ಕೂಡ ಕ್ಯಾಲ್ಕುಲೇಟ್ ಪ್ರಕಾರ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನಿಮಗೆ ಖಂಡಿತವಾಗ್ಲೂ ಎಲ್ಲ ಸೈಜ್ಗೂ ಚೆಸ್ಟ್ ಡಿವೈಡೆಡ್ ಬೈ 6 ಮಾಡ್ಕೊಳ್ಳಿ. ನೋಡಿ, ಚೆಸ್ಟ್ ಡಿವೈಡೆಡ್ ಬೈ 6 ಮಾಡಿಕೊಂಡ್ರೆ ನಿಮಗೆ ಬರೋ ಆನ್ಸರ್ಗೆ 40+ ಇದ್ದರೆ ನೀವು 1/2 ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ. 40 ಒಳಗಡೆ 34 to 40 ಇತ್ತು ಅಂದರೆ 1 ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ. 34 ಒಳಗಡೆ ಇತ್ತು ಅಂದರೆ 1.5 ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ ಈ ಆರ್ಮೋಲ್ಗೆ. ಆವಾಗ ನಿಮಗೆ ಪರ್ಫೆಕ್ಟಾಗಿ ಆರ್ಮೋಲ್ ಅನ್ನೋದು ಮ್ಯಾಚ್ ಆಗುತ್ತೆ. ಇಷ್ಟು ಬ್ಯಾಕ್ ಪಾರ್ಟ್ ಮಾರ್ಕಿಂಗು. ಇದ್ರ ಪ್ರಕಾರ ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ. ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ, ಖಂಡಿತ ರಿಪ್ಲೈನ ಮಾಡ್ತೀನಿ. ಇನ್ನೊಂದು ಇಲ್ಲಿ ಡಾಟ್ನ ಮಾರ್ಕ್ ಮಾಡೋದು ಮತ್ತೆ ನೋಡಿ, ಟೇಪ್ನ ಈ ರೀತಿ ಫೋಲ್ಡ್ನ ಮಾಡಿಕೊಂಡು ಡಾಟ್ನ ಮಾರ್ಕ್ ಮಾಡ್ಕೊಳ್ಳಿ. ಡಾಟ್ ಲೆಂತ್ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ, ಯಾಕಂದರೆ ಇದು ಪ್ಯಾಕ್ ನೆಕ್ ಆಗಿರೋದ್ರಿಂದ ಡಾಟ್ ಲೆಂತ್ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ನಿಮಗೆ ಬ್ಲೌಸ್ ಫಿನಿಶಿಂಗ್ ಅನ್ನೋದು ಮತ್ತು ಫಿಟ್ಟಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ನೀಟಾಗಿ ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಬ್ಲೌಸ್ಗೂ ನಾವು ನಾರ್ಮಲ್ ಬ್ಲೌಸಲ್ಲಿ ಯಾವ ರೀತಿ ನಾವು 1/2 ಇಂಚ್ ಆ ಕಡೆ 1/2 ಇಂಚ್ ಈ ಕಡೆ ನಾವು ಏನು ಮಾರ್ಕ್ ಮಾಡ್ಕೊಳ್ತೀವೋ ಸೇಮ್ ಅದೇ ರೀತಿ ಮಾರ್ಕಿಂಗು ಇದು ಕೂಡ ಮಾಡ್ಕೋಬೇಕಾಗತ್ತೆ. 1/2 ಇಂಚ್ ಆ ಕಡೆ 1/2 ಇಂಚ್ ಈ ಕಡೆಗೆ ಈ ರೀತಿ. ಸೊ ಇದರಲ್ಲಿ ನಿಮಗೇನು ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಮಾರ್ಕ್ ವೀಲಿಂದ ಮಾರ್ಕ್ ಮಾಡ್ಕೊಳ್ತೀನಿ, ಯಾಕಂದರೆ ಸ್ಟಿಚಿಂಗ್ ಮಾಡೋದು ನಮಗೆ ಕರೆಕ್ಟಾಗಿ ಎಲ್ಲಿಗೆ ಅಂತ ಗೊತ್ತಾಗುತ್ತೆ. ಈಗ ಮಾರ್ಕಿಂಗ್ ಪ್ರಕಾರ ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ. ನಾನಿಲ್ಲಿ ನೆಕ್ಕು ಮತ್ತು ಶೋಲ್ಡರ್ನ ಕಟ್ ಮಾಡ್ತಿಲ್ಲ, ಶೋಲ್ಡರ್ ಸ್ಲೋಪು ಕೂಡ ಕಟ್ ಮಾಡ್ತಿಲ್ಲ. ಫ್ರಂಟ್ ಕಟ್ ಮಾಡಿದಾದಮೇಲೆ ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ. ಇಲ್ಲ, ಇದು ಶೋಲ್ಡರ್ ಸ್ಲೋಪ್ನ ಕಟ್ ಮಾಡಿ ನೆಕ್ ಮಾತ್ರ ನಾನು ಸ್ಟಿಚಿಂಗ್ ಟೈಮಲ್ಲಿ ಕಟ್ ಮಾಡ್ಕೊಳ್ತೀನಿ. ನೋಡಿ, ಈಗ ಬ್ಯಾಕ್ ಪಾರ್ಟ್ನ ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಇಷ್ಟು ಬ್ಯಾಕ್ ಪಾರ್ಟು. ಬ್ಯಾಕ್ ಪಾರ್ಟಲ್ಲಿ ನಿಮಗೇನು ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಈಗ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ನಾನು ಪೇಪರ್ ಮೇಲೆ ಕಟ್ ಮಾಡಿಕೊಂಡು ಆಮೇಲೆ ನಾನು ಲೈನಿಂಗ್ ಮೇಲೆ ಕಟ್ ಮಾಡ್ಕೊಳ್ತೀನಿ. ಯಾಕಂದರೆ ನಮಗೆ ಪ್ರಿನ್ಸಸ್ ಕಟ್ ಶೇಪ್ ಎಲ್ಲ ನೀಟಾಗಿ ಬರುತ್ತೆ ಪೇಪರಲ್ಲಿ ಕಟ್ ಮಾಡಿಕೊಂಡ್ರೆ. ಓಕೆನಾ? ಇಷ್ಟಾದಮೇಲೆ ನೋಡಿ, ಈಗ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಸ್ಟ್ರೈಟ್ ಲೈನ್ನ ಹಾಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ತೀನಿ. ಇಲ್ಲಿ ನಾನು ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಹಾಕೊಂಡಿದ್ದೀನಿ. ಈಗ ನಾವು ಮಾರ್ಕ್ ಮಾಡ್ಕೋಬೇಕಾಗಿರೋದು ಹುಕ್ಪಟ್ಟಿಗೆ ಐಪಟ್ಟಿಗೆ 1/2 ಇಂಚು. ನೀವು ಬಟ್ಟೆಯಲ್ಲಿ ಮಾರ್ಜಿನ್ ಬಿಡ್ತೀನಿ ಅಂದರೆ ಬಟ್ಟೆಯಲ್ಲೇ ಬಿಡ್ಬೋದು. ನಾನು ಇಲ್ಲಿ ಮಾರ್ಜಿನ್ ಬಿಡ್ತಾ ಇಲ್ಲ, ಬಟ್ಟೆಯಲ್ಲೇ ನಾನು ಸ್ಟಿಚಿಂಗ್ ಮಾರ್ಜಿನ್ ಅನ್ನೋದನ್ನು ಬಿಡ್ತೀನಿ. ಈಗ ನಾನು ನೆಕ್ ವಿಡ್ತ್ನ ತೊಗೊಳ್ತಾ ಇದ್ದೀನಿ. ಬ್ಯಾಕಲ್ಲಿ ಎಷ್ಟು ತೊಗೊಂಡಿದ್ದೀವಿ ನಾವು 7.75 ತೊಗೊಂಡಿದ್ದೀವಿ. ನೋಡಿ, 7.75ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲೂ ಕೂಡ ಸೇಮ್ 7.75ಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ತೀನಿ. ಓಕೆನಾ? ಇಷ್ಟು ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳೋಣ. ಈ ರೀತಿ 3/4 ಇಂಚು ಶೋಲ್ಡರ್ ಸ್ಲೋಪ್ನ ತೊಗೊಂಡಿದ್ದೀವಲ್ಲ, 3/4 ಇಂಚು ಶೋಲ್ಡರ್ ಸ್ಲೋಪ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. 3/4 ಇಂಚು ಶೋಲ್ಡರ್ ಸ್ಲೋಪು. 1 ಇಂಚ್ ನಾನು ಬ್ಯಾಕಲ್ಲಿ ತೊಗೊಂಡಿರೋದು, ಫ್ರಂಟಲ್ಲಿ 3/4 ಇಂಚನ್ನ ತೊಗೊಳ್ತೀನಿ. ಇಲ್ಲ 1 ಇಂಚೇ ತೊಗೊಂಡು ನಾವಿಲ್ಲಿ ಶೋಲ್ಡರ್ ಮೈನಸ್ ಮಾಡ್ತೀವಲ್ಲ ಆವಾಗ ಸರಿ ಹೋಗುತ್ತೆ. ಇಲ್ಲಿಂದ ಬ್ಯಾಕಲ್ಲಿ ಏನು ತೊಗೊಂಡಿದ್ದೀವಿ ನಾವು 3.1 ಇಂಚ್ ತೊಗೊಂಡಿದ್ದೀವಲ್ಲ, 3.1 ಇಂಚಿಗೆ ಒಂದು ಮಾರ್ಕ್ನ ಮಾಡಿ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ತೀನಿ. ಇದು ನಾವು ಬ್ಯಾಕ್ ಪಾರ್ಟಲ್ಲಿ ಏನು ಮಾಡ್ಕೊಂಡಿದ್ದೀವೋ ಸೇಮ್ ಅದೇ ರೀತಿ ಇಲ್ಲಿ ಫ್ರಂಟಲ್ಲಿ ಇದಕ್ಕೂ ಮಾರ್ಕ್ ಮಾಡ್ಕೊಳ್ತಾ ಇರೋದು. ಇಲ್ಲಿ ನಾನೇನು ಚೇಂಜಸ್ ಅನ್ನೋದು ಮಾಡ್ತಾ ಇಲ್ಲ. ನೋಡಿ, 6.75 ನಾನು ಬ್ಯಾಕಲ್ಲಿ ತೊಗೊಂಡಿದ್ದಲ್ಲ, 6.75ಗೆ ಒಂದು ಮಾರ್ಕ್ನ ಮಾಡಿ ಆರ್ಮೋಲ್ ಡೌನಿಂಗ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾರ್ಕ್ನ ಮಾಡ್ಕೊಂಡಿದ್ದು ಆರ್ಮೋಲ್ ಡೌನಿಂಗ್ಗೆ. ಈಗ ನಾವು ಶೋಲ್ಡರ್ನ ಮೈನಸ್ ಮಾಡ್ತೀನಿ. ನಾನಿಲ್ಲಿ 1 ಇಂಚಷ್ಟು. ಓಕೆನಾ? 1 ಇಂಚು ಶೋಲ್ಡರ್ನ ಮೈನಸ್ ಮಾಡ್ತೀನಿ. 1 ಇಂಚು ಶೋಲ್ಡರ್ನ ಮೈನಸ್ ಮಾಡಿಕೊಂಡ್ರೆ ನಮಗೆ ಸಿಗುವಂಥದ್ದು ಇಲ್ಲಿ ನೋಡಿ, ಇದು ಟೋಟಲ್ ಇರೋದು 7.75 ಅಲ್ವಾ? ಇಲ್ಲಿ 1 ಇಂಚನ್ನ ಮೈನಸ್ ಮಾಡೋಣ, ಆಗ ನಮಗೆ 6.75 ಅನ್ನೋದು ಸಿಗುತ್ತೆ. ಓಕೆನಾ? ಅದೇ 6.75 ನಾನು ಇಲ್ಲೂ ಕೂಡ ಮಾರ್ಕ್ನ ಮಾಡ್ಕೊಳ್ತೀನಿ. ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳೋಣ. ಈ ರೀತಿ. ಓಕೆನಾ? ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಹಾಕೊಂಡಿದ್ದಾದಮೇಲೆ ಇವರ ಒಂದು ಅಫೆಕ್ಸ್ ಪಾಯಿಂಟ್ನ ಚೆಕ್ ಮಾಡ್ಕೋಬೇಕು ನೀವು. ಅಫೆಕ್ಸ್ ಪಾಯಿಂಟು ಕಂಪಲ್ಸರಿ. ಇವರ ಒಂದು ಅಫೆಕ್ಸ್ ಪಾಯಿಂಟ್ ಬಂದು ನೋಡಿ, ಅವ್ರು ಲೆಂತ್ ಕೇಳಿದ್ದಾರೆ. ಲೆಂತಲ್ಲಿ ನಮ್ಗೆ ಅಫೆಕ್ಸ್ ಪಾಯಿಂಟು ಕೂಡ ಮಾರ್ಕ್ ಆಗುತ್ತೆ. ನೋಡಿ, 10 ಇಂಚಸ್ಸು ಇವರ ಒಂದು ಅಫೆಕ್ಸ್ ಪಾಯಿಂಟ್ ಆಗಿರುತ್ತೆ. ನಾನಿಲ್ಲಿ 10.5 ಇಂಚ್ ಬರೋ ಥರ ಮಾರ್ಕ್ ಮಾಡ್ಕೊಳ್ತೀನಿ. 10.5 ಇಂಚು ಅಫೆಕ್ಸ್ ಪಾಯಿಂಟು. ಇಲ್ಲಿ ಸ್ವಲ್ಪ ಲೆಂತ್ ಇಡೋದ್ರಿಂದ ನಾನು 10.75ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ನಾವು ಬ್ಲೌಸಲ್ಲಿ ಲೆಂತ್ನ ಇಡ್ತಿದ್ದೀವಲ್ಲ ಹಾಗಾಗಿ. ಓಕೆನಾ? ಇಲ್ಲಿಂದ ಟೇಪ್ನ ಈ ರೀತಿ ಫೋಲ್ಡ್ನ ಮಾಡಿಕೊಂಡು
ಓಕೆನಾ. ಇಲ್ಲಿಂದ ನಾವು ಅಪೆಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಕರೆಕ್ಟಾಗಿ 10 ಮುಕ್ಕಾಲು ನಮಗೆ ಅಪೆಕ್ಸ್ ಪಾಯಿಂಟ್ ಅನ್ನೋದು ಬರುತ್ತೆ. ಸೊ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಅಪೆಕ್ಸ್ ಪಾಯಿಂಟ್ ಹತ್ರ. ಕ್ಲಿಯರ್ ಆಯಿತಾ? ಈಗ ಅಪೆಕ್ಸ್ ಪಾಯಿಂಟ್ ಹತ್ರ ಲೆಂತ್ ಹಾಕ್ಕೊಂಡಿದ್ದಾದಮೇಲೆ ನಮಗೆ ಇವಾಗ ಬಸ್ಟ್ ಪಾಯಿಂಟು, ಓಕೆನಾ. ಬಸ್ಟ್ ಪಾಯಿಂಟ್ ನಮಗೆ ಫುಲ್ ಬಸ್ಟ್ ಪಾಯಿಂಟು ಇಲ್ಲಿ ಬರುತ್ತೆ. ಅಂಡರ್ ಬಸ್ಟ್ ಪಾಯಿಂಟು ಇಲ್ಲಿ ಬರಬೇಕು. ಅಂಡರ್ ಬಸ್ಟ್ ಪಾಯಿಂಟ್ ನಾವು ಎಷ್ಟು ತಗೋಬೇಕು ಅಂತ ಸುಮಾರಷ್ಟು ಜನಕ್ಕೆ ಡೌಟ್ ಇರುತ್ತೆ. ಇದಕ್ಕೂ ಕೂಡ ನಾವು ಕ್ಯಾಲ್ಕುಲೇಷನ್ ಪ್ರಕಾರ ತಗೋಬೇಕಾಗುತ್ತೆ. ಅಂಡರ್ ಬಸ್ಟ್ ಪಾಯಿಂಟ್ಗೆ ಕ್ಯಾಲ್ಕುಲೇಷನ್ ಏನಪ್ಪ ಅಂದರೆ ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇವರ ಒಂದು ಅಂಡರ್ ಬಸ್ಟ್ ಲೈನ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಚೆಸ್ಟ್ ಡಿವೈಡೆಡ್ ಬೈ ಇವ್ರದ್ದು ಚೆಸ್ಟ್ 138 ಸೈಜು ಡಿವೈಡೆಡ್ ಬೈ 12 ಮಾಡ್ಕೊಳ್ಳಿ. ನೀವು ಕ್ಯಾಲ್ಕುಲೇಟರ್ನ ಯೂಸ್ ಮಾಡಿ. ನೋಡಿ 38 ಡಿವೈಡೆಡ್ ಬೈ 12 ಮಾಡ್ಕೊಳ್ಳಿ. ನೋಡಿ 3.1 ಬಂದಿದೆ. ಆ 3.1 ನಾವಿಲ್ಲಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಓಕೆನಾ. 3.1ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿಂದ 2.5 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಸೊ ಈ ರೀತಿ 2.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಆಮೇಲೆ ನಾವು ಸೈಡ್ಸಲ್ಲಿ ಚೆಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟಲ್ಲಿ ಉಳಿದಿದ್ದನ್ನು ನಾವು ಮಾರ್ಕ್ನ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳೋಣ. ಇಲ್ಲಿ ಅಂಡರ್ ಬಸ್ಟ್ ಲೈನು 3.1ಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ವೇಸ್ಟ್ ಲೈನ್ ಹತ್ರ ನಾವು 2.5 ಇಂಚ್ಗೆ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ನಾನು. ಓಕೆನಾ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನೋಡಿ ಇಲ್ಲಿ ನಾವು ಶೋಲ್ಡರ್ ಎಷ್ಟು ಬ್ಯಾಕಲ್ಲಿ ಎಷ್ಟು ತೊಗೊಂಡಿದ್ದೀವಿ ಶೋಲ್ಡರು ಅದನ್ನು ನಾವು ಮೆಷರ್ಮೆಂಟ್ ತೊಗೋಬೇಕಾಗುತ್ತೆ. ನೋಡಿ ಬ್ಯಾಕಲ್ಲಿ ನಮಗೆ ಶೋಲ್ಡರ್ ನಾವು ತೊಗೊಂಡಿರುವಂಥದ್ದು 4.5 ಇಂಚು ಶೋಲ್ಡರ್ ತೊಗೊಂಡಿದ್ದೀವಿ. ಇಲ್ಲೂ ಕೂಡ ನಮಗೆ 4.5 ಇಂಚು ಶೋಲ್ಡರ್ ಅನ್ನೋದು ಬರಬೇಕಾಗತ್ತೆ. ನೋಡಿ ಇಲ್ಲಿಂದ 4.5 ಇಂಚು ಶೋಲ್ಡರ್ನ ತೊಗೊಳ್ತಾ ಇದ್ದೀನಿ ನಾನು. ಉಳಿದಿದ್ದನ್ನು ನೆಕ್ ವಿಡ್ತ್ಗೆ ನೋಡಿ ನೆಕ್ ವಿಡ್ತ್ ಬಂದಿರೋದು 2.1 ಬರ್ತಿದೆ. 2.1ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನಾವು ನೆಕ್ ಡೀಪ್ನ ಮಾರ್ಕ್ ಮಾಡ್ಕೋಬೇಕು. ನೆಕ್ ಡೀಪ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಒಂದು ಬ್ಲೌಸ್ ಡೀಪ್ ಎಷ್ಟಿದೆ ಅಂತ ಚೆಕ್ ಮಾಡಿಕೊಂಡು ನೆಕ್ ಡೀಪ್ನ ಮಾರ್ಕ್ ಮಾಡ್ಕೊಳ್ಳಿ. ನಾನಿಲ್ಲಿ 7.5ಗೆ ನೆಕ್ ಡೀಪ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ ವಿಡ್ತ್ ಬಂದಿಲ್ಲಿ 3.5 ಇಂಚ್ಗೆ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ. ನೆಕ್ ಡೀಪ್ ಬಂದು 7.5, ನೆಕ್ ವಿಡ್ತ್ ಬಂದು 3.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ಈ ರೀತಿ ಶೇಪ್ನ ಕೊಡ್ತೀನಿ. ಸೊ ನಿಮ್ಗೆ ನಮಗಿನ್ನೂ ಸ್ವಲ್ಪ ಶೋಲ್ಡರ್ ಕಡಿಮೆ ಬರಬೇಕು ಅನ್ನೋದಾದರೆ ನೀವು ಶೋಲ್ಡರ್ ಮೈನಸ್ನ ಇನ್ನೂ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ. ಇಲ್ಲಿ ನೋಡಿ 1 ಇಂಚ್ ಮಾಡಿದ್ದೀನಲ್ಲ, 1/4 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. 1/4ಗೆ ಮಾರ್ಕ್ ಮಾಡಿಕೊಂಡು ನೀವು ಬೇಕಾದರೆ ಮಾರ್ಕ್ ಮಾಡ್ಕೋಬೋದು. 1.5 ಇಂಚ್ ಬೇಕಾದ್ರೂ ನೀವು ಮೈನಸ್ ಮಾಡ್ಬೋದು. ಅದು ನಿಮ್ಮ ಇಷ್ಟ. ನಿಮ್ಗೆ ಎಷ್ಟು ವಿಡ್ತ್ ಬೇಕೋ ಅಷ್ಟು ವಿಡ್ತನ್ನು ನೀವು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು 1/4 ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟಾದಮೇಲೆ ನಾನಿಲ್ಲಿ ನೆಕ್ ಶೇಪ್ ನಿಮಗೆ ಯಾವ ಶೇಪ್ ಬೇಕೋ ನೀವು ಆ ಶೇಪ್ನ ಡ್ರಾ ಮಾಡ್ಕೊಳ್ಳಿ. ನಾನಿಲ್ಲಿ ನೆಕ್ ಶೇಪ್ ಕೊಡ್ತಿದ್ದೀನಿ. ಇಲ್ಲಿಂದ ಸ್ಕ್ಯಾಲಪ್ ಕೊಡ್ತೀನಿ. ಈ ರೀತಿ ನಾನು ಕ್ಯಾನ್ವಾಸ್ ಮೇಲೆ ಕಟ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಸ್ಕ್ಯಾಲಪ್ನ ಕೊಟ್ಟು ಇಲ್ಲಿ ನೆಕ್ ಶೇಪ್ ಅನ್ನೋದನ್ನು ಡ್ರಾ ಮಾಡ್ಕೊಳ್ತೀನಿ. ಓಕೆನಾ. ಈ ರೀತಿ ಇಲ್ಲಿಂದ ಇನ್ನೂ ಸ್ವಲ್ಪ ಬ್ರಾಡ್ ಆಗಬೇಕು ಅಂದರೆ ಇನ್ನೂ ಸ್ವಲ್ಪ ಬ್ರಾಡ್ ಆಗಿ ರೀತಿ ನೆಕ್ ಶೇಪ್ನ ಡ್ರಾ ಮಾಡ್ಕೊಳ್ತೀನಿ ಈ ರೀತಿ. ಸೊ ಈ ರೀತಿ ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನಾನು ಸ್ಕ್ಯಾಲಪ್ನ ಮಾರ್ಕ್ ಮಾಡ್ಕೊಳ್ತೀನಿ. ಇದನ್ನು ನಾನು ನೆಕ್ನ ಕಟ್ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ನಾನು ಕ್ಯಾನ್ವಾಸ್ ಮೇಲೆ ಕಟ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಇಷ್ಟಾದಮೇಲೆ ಈಗ ನಾವು ಮಾರ್ಕ್ ಮಾಡ್ಕೋಬೇಕಾಗಿರೋದು ಆರ್ಮೋಲ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ ನೋಡಿ ಇಲ್ಲಿಂದ ಟೇಪ್ನ ಈ ರೀತಿ ಫೋಲ್ಡ್ನ ಮಾಡ್ಕೊಳ್ಳಿ. ಮಿಡ್ಲ್ಗೆ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ ಈ ರೀತಿ. ಓಕೆನಾ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಆರ್ಮ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿ ಈ ರೀತಿ ಶೇಪ್ನ ಡ್ರಾ ಮಾಡ್ಕೋಬೇಕು. ಇಲ್ಲ ಚೆಸ್ಟ್ನ ಮಾರ್ಕ್ ಮಾಡೋದಾದರೆ 10 ಇಂಚು ಚೆಸ್ಟ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನಾನು ಯಾವುದೇ ರೀತಿ ಸ್ಟಿಚಿಂಗ್ ಮಾರ್ಜಿನ್ನ ಬಿಡ್ತಾ ಇಲ್ಲ. ಸೊ ಅದರ ಕಡೆ ಸ್ವಲ್ಪ ಗಮನ ಕೊಡಿ. ಒಂದು 1/4 ಇಂಚಷ್ಟು ಇದಕ್ಕೆ ಲೂಸಿಂಗ್ನ ಆ್ಯಡ್ ಮಾಡಿಕೊಂಡು 10/4 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ. 10/4ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಅದೇ 10/4 ಇಂಚು ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ತೀನಿ. ಓಕೆನಾ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾವು ಆರ್ಮ್ ಸ್ಕೇಲ್ನ ಯೂಸ್ ಮಾಡಿ ನಾವು ಶೇಪ್ ಏನು ಕೊಟ್ಟಿದ್ದೀವೋ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ 1/2 ಇಂಚ್ನ ಬಿಟ್ಟು ಒಂದು ಸಲ ಚೆಕ್ ಮಾಡ್ಕೋಬೇಕಾಗುತ್ತೆ ನಮಗೆ ಈ ಮಾರ್ಜಿನು ಫ್ರಂಟಲ್ಲಿ ಸರಿ ಹೋಗುತ್ತಾ ಅಂತ. ಓಕೆನಾ. ನೋಡಿ ಈ ರೀತಿ ನೀಟಾಗಿ ಎಷ್ಟಿದೆ ಅಂತ ನಾವು ಚೆಕ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಚೆಕ್ನ ಮಾಡ್ಕೊಳ್ಳಿ. ನೋಡಿ ನಮಗಿಲ್ಲಿ 10 ಇಂಚಸ್ಸು ಬರುತ್ತೆ. ಇಲ್ಲಿಗೆ 10 ಇಂಚಸ್ ಬರುತ್ತಲ್ಲ, ನಮಗೆ ಎಷ್ಟು ಬೇಕಾಗಿರೋದು 8.5 ಇಂಚು ಬೇಕು. ಇಲ್ಲಿ 10 ಇಂಚು ಬರ್ತಾಯಿದೆ. 1.5 ಇಂಚು ನಮಗೆ ಜಾಸ್ತಿ ಬರ್ತಾಯಿದೆ. 1.5 ಇಂಚು ನಾವಿಲ್ಲಿ ಡಾಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋಣ. ಓಕೆನಾ. ಈಗ ಇವರ ಒಂದು ಅಪೆಕ್ಸ್ ಪಾಯಿಂಟ್ನ ಕಂಡುಹಿಡಬೇಕು. ಅಪೆಕ್ಸ್ ಪಾಯಿಂಟ್ನ ಕಂಡುಹಿಡ್ಕೊಳ್ಳೋಕೆ ನೋಡಿ 38 ಡಿವೈಡೆಡ್ ಬೈ 10 ಮಾಡ್ಕೊಳ್ಳಿ. ಆವಾಗ ಇವಾಗ ಅಪೆಕ್ಸ್ ಪಾಯಿಂಟು ಗೊತ್ತಾಗುತ್ತೆ. 3.8 ಬರ್ತಿದೆ. 3.8ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ ನಾನಿಲ್ಲಿ. ಓಕೆನಾ. ಇಷ್ಟು 3.8ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನೋಡಿ 3.2ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿ 3.2ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿ 3.8 ಅಪೆಕ್ಸ್ ಪಾಯಿಂಟ್ ಮೇಲೆ ಇಲ್ಲಿ 3.2ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ತೀನಿ ಇಲ್ಲಿಂದ ಇಲ್ಲಿಗೆ. ಓಕೆನಾ. ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದಾದಮೇಲೆ ನೆಕ್ ವಿಡ್ತ್ನ ಡಾಟ್ ವಿಡ್ತ್ನ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ 2.25 ಇಂಚು. ಓಕೆನಾ. 2.25 ಇಂಚ್ ಡಾಟ್ ವಿಡ್ತ್ನ ತೊಗೊಂಡ್ಮೇಲೆ ಇಲ್ಲಿಂದ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಇದೆಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ ಇದು 1 ಪಾಯಿಂಟ್ ಕಡಿಮೆ 1.5 ಇಂಚ್ ಇದೆ. ಸೊ ಆ 1.5 ಇಂಚಿಗೆ ನಾವಿಲ್ಲಿ ಡಾಟ್ ಆಗಿ ಮಾರ್ಕ್ ಮಾಡ್ಕೋಬೇಕು. ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ ನಾನಿಲ್ಲಿ. ಇಲ್ಲಿಂದ ನೋಡಿ 1 ಇಂಚ್ಗೆ ಮೇಲೆ ಮಾರ್ಕ್ ಮಾಡ್ಕೊಳ್ಳಿ. 1 ಇಂಚ್ಗೆ ಮಾರ್ಕ್ ಮಾಡಿಕೊಂಡು
ಇಲ್ಲಿಂದ ನೋಡಿ 1.5 ಇಂಚು ನಮಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಕರೆಕ್ಟಾಗಿ ಮಿಡ್ಲಿಗೆ, ಇದರ ಮಿಡ್ಲಿಗೆ ಈ ಎರಡು ನಾವು ಪಾಯಿಂಟ್ ಏನು ತೊಗೊಂಡಿದ್ದೀವೋ ಇಲ್ಲ 1/4 ಇಂಚು, ಆ 1/4ನ ಫೋಲ್ಡ್ ಮಾಡ್ಕೊಂಡ್ಮೇಲೆ ಇದರ ಮಿಡ್ಲಿಗೆ ನಾವಿಲ್ಲಿ 1 ಇಂಚನ್ನ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಗೆ ಇದರಿಂದ ಈ ಕಡೆಗೆ 3/4 ಇಂಚು, ಈ ಕಡೆಗೆ 3/4 ಇಂಚು ಮಾರ್ಕ್ ಮಾಡಿಕೊಂಡ್ರೆ ನಮಗೆ 1.5 ಇಂಚು ಬರುತ್ತೆ. ನೋಡಿ ಈ ಲೈನ್ ಮೇಲೆ ಮಾರ್ಕ್ನ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ನ ಹಾಕೋಣ. ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಹಾಕಿದ್ದಾದಮೇಲೆ ಇಲ್ಲಿ ಚೆಕ್ ಮಾಡ್ಕೊಳ್ಳೋಣ ಎಷ್ಟು ಬರುತ್ತೆ ನಮಗೆ. 5.5 ಮೇಲೆ ಒಂದು ಲೈನ್ ಬರುತ್ತೆ. ಸೇಮ್ 5.5 ಮೇಲೆ ಒಂದು ಲೈನು ಇಲ್ಲೂ ಕೂಡ ನೋಡಿ, ಇಲ್ಲಿಗೂ ಕೂಡ ನಮಗೆ ಅಷ್ಟೇ ಬರುತ್ತೆ. ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾರ್ಕಿಂಗ್ನ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಸ್ಲೋಪ್ ಲೈನ್ನ ಡ್ರಾ ಮಾಡ್ಕೋಬೇಕು. ಈಗ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ನಾವು ಆರ್ಮೋಲ್ ನಮಗೆ ಕರೆಕ್ಟಾಗಿ ಬರುತ್ತಾ ಅಂತ. ಓಕೆನಾ, ನೋಡಿ ಇಲ್ಲಿಂದ ನೀಟಾಗಿ ಈ ರೀತಿ ಆರ್ಮೋಲ್ನ ಚೆಕ್ ಮಾಡ್ಕೋಬೇಕು. ಆರ್ಮೋಲ್ನ ನೀಟಾಗಿ ನಾನು ಇಲ್ಲಿ ಮಾರ್ಕ್ನ ಫಸ್ಟ್ ಮಾಡ್ಕೊಳ್ತೀನಿ. ನೋಡಿ ನೀಟಾಗಿ ಈ ರೀತಿ ಆರ್ಮೋಲ್ನ ಇಲ್ಲಿಂದ ನೀಟಾಗಿ ಆರ್ಮೋಲ್ನ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ನಮಗೆ 5 ಇಂಚಸ್ ಬರುತ್ತೆ. ಇಲ್ಲಿಂದ ನೋಡಿ 3 ಇಂಚಸ್ ಬರುತ್ತೆ. ಅಂದರೆ ನಮಗೆ 8 ಇಂಚಸ್ ಬರ್ತಿದೆ. ನಮಗೆ 8.5 ಬರಬೇಕು. ಓಕೆನಾ, 8.5 ಬರಬೇಕಂದ್ರೆ ನಾನಿಲ್ಲಿ ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಟು ಲೆಕ್ಕ ಹಾಕ್ಕೊಳ್ತೀನಿ. ನೋಡಿ ಈ ರೀತಿ 5.3 ಬರ್ತಿದೆ. ಇಲ್ಲಿ ಸೇಮ್ 5.3 ಇಲ್ಲಿಂದ ಕಂಟಿನ್ಯೂ ಮಾಡೋಣ. ನೋಡಿ 8.5 ನಮಗೆ ಇಲ್ಲಿಗೆ ಬರುತ್ತೆ. ಅಂದರೆ ನಮಗೆ ಫ್ರಂಟಲ್ಲಿ ಸರಿ ಹೋಗುತ್ತೆ. ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡ್ರಿ. ಓಕೆನಾ, ಇಷ್ಟಾದಮೇಲೆ ಈಗ ನಾವು ವೇಸ್ಟ್ನ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ನೋಡಿ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳೋಣ. ಓಕೆನಾ, ಇಲ್ಲಿ ಸ್ಟ್ರೈಟ್ ಲೈನ್ನ ಹಾಕ್ಕೊಂಡು ಈ ರೀತಿ ಸ್ಕೇಲ್ನ ಯೂಸ್ ಮಾಡಿ ಶೇಪ್ನ ಕೊಡಬೇಕಾಗುತ್ತೆ. ನಮ್ಗೆ ಈ ರೀತಿ ಶೇಪ್ ಇದ್ದರೆ ನಮಗೆ ಸ್ಟಿಚಿಂಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಮತ್ತು ಶೇಪ್ ಕೂಡ ಚೆನ್ನಾಗಿ ಬರೋಲ್ಲ. ಓಕೆನಾ, ಈ ರೀತಿ ಶೇಪ್ನ ಡ್ರಾ ಮಾಡ್ಕೋಬೇಕು ನಾವು. ಈ ರೀತಿ ಶೇಪ್ನ ಡ್ರಾ ಮಾಡ್ಕೊಂಡಾಗ ನಮಗೆ ಕಪ್ ಶೇಪ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಓಕೆನಾ, ಈ ರೀತಿ ರೌಂಡ್ ಶೇಪ್ನ ನಾವು ಕೊಡಬೇಕಾಗುತ್ತೆ. ಈ ರೀತಿ ರೌಂಡ್ ಶೇಪ್ನ ಕೊಟ್ಟು ಇಲ್ಲೂ ಕೂಡ ಅಷ್ಟೇ ಪ್ರಿನ್ಸೆಸ್ ಕಟ್ ಶೇಪ್ನ ಡ್ರಾ ಮಾಡಬೇಕು. ನೋಡಿ ಈ ರೀತಿ ಒಂದು 2 ಇಂಚಸ್ ಅಷ್ಟು ಇಲ್ಲಿ ಈ ರೀತಿ ಸ್ಟ್ರೈಟ್ಲಾಗಿ ಲೈನ್ ಹಾಕ್ಕೊಳ್ಳಿ. ಇಲ್ಲಾಂದರೆ ನಾನು ಯೂಶಲಿ ಬಟ್ಟೆ ಮೇಲೆ ಕಟ್ ಮಾಡಿದಾಗ ಇದೇ ಶೇಪ್ನ ಕೊಡುವಂಥದ್ದು. ನೋಡಿ ಈ ರೀತಿ ಫ್ರೀ ಹ್ಯಾಂಡಲ್ಲೇ ನಾನು ಮಾರ್ಕ್ ಮಾಡ್ಕೊಳ್ತೀನಿ. ಅಂದರೆ ನೋಡಿ ಈ ರೀತಿ ಮಾರ್ಕ್ನ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಸ್ಕೇಲ್ನ ಯೂಸ್ ಮಾಡಿ ಈ ರೀತಿ ಶೇಪ್ನ ಕೂಡ ಕೊಡ್ಬೋದು. ಸೇಮ್ ನಿಮ್ಗೆ ಅದೇ ಬರುತ್ತೆ. ಓಕೆನಾ, ಈ ರೀತಿ ಶೇಪ್ನ ಕೊಟ್ಟು ಇಲ್ಲಿಂದ ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ ನೋಡಿ ಎಷ್ಟು ಬರುತ್ತೆ ಟೋಟಲ್ ಆಗಿ ಅಂತ ಚೆಕ್ ಮಾಡ್ಕೊಳ್ಳಿ. ಟೇಪ್ನ ನೀಟಾಗಿ ಈ ರೀತಿ ಮೂವ್ ಮಾಡ್ಕೊಳ್ಳಿ. ಓಕೆನಾ, ನೋಡಿ ನಮಗೆ 12.1 ಬರುತ್ತೆ. ಇಲ್ಲೂ ಅಷ್ಟೇ ಬರಬೇಕು ನಮಗೆ 12.1. ಇಲ್ಲಿಂದ ಕೂಡ ಲೆಕ್ಕ ಹಾಕ್ಕೊಳ್ಳಿ. ನೋಡಿ ಇಲ್ಲಿ 6, ಇಲ್ಲೂ ಕೂಡ ನಮಗೆ 12.1 ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ 12.1 ನಮಗೆ ಇಲ್ಲಿ ಬರುತ್ತೆ. ಇದನ್ನು ನಾವು ಎಕ್ಸ್ಟೆಂಡ್ ಮಾಡಿದ್ದೀವಲ್ಲ, ಇದನ್ನೊಂದು ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಗೆ ಬರುತ್ತೆ. 12.5 ಬರ್ತಿದೆ ನಮಗೆ. ನೋಡಿ ಇಲ್ಲಿ 12.5 ಬರ್ತಿದೆ ನಮಗೆ. ಇಲ್ಲಿಗೆ ನಮಗೆ ಇದೆಷ್ಟು ಬರುತ್ತೋ ಅಷ್ಟಕ್ಕೆ ನಾವು ಇದನ್ನು ಮಾರ್ಕ್ ಮಾಡ್ಕೋಬೇಕು. ಓಕೆನಾ, ಇವಾಗ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. 6 ಬರುತ್ತೆ ಇಲ್ಲಿಂದ. ನೋಡಿ 12 ಇಂಚಸ್ಗೆ ಇದನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ 12 ಇಂಚು ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ ಈ ಕಡೆಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನಾವಿವಾಗ ವೇಸ್ಟ್ನ ಮಾರ್ಕ್ ಮಾಡ್ಕೋಬೇಕು. ಇಲ್ಲೂ ಕೂಡ ಒಂದು 1/2 ಇಂಚಷ್ಟು ನಾನು ಇಲ್ಲಿ ಮೇಲಕ್ಕೆ ತೊಗೊಳ್ತಾ ಇದ್ದೀನಿ. ಈ ರೀತಿ ತೊಗೊಂಡು ಒಂದು ಸಲ ವೇಸ್ಟ್ನ ಚೆಕ್ ಮಾಡ್ಕೊಳ್ಳೋಣ. ಇವ್ರ ವೇಸ್ಟ್ ಬಂದು ಎಷ್ಟು ಬರುತ್ತೆ ನಮಗೆ. ಇವರ ಒಂದು ವೇಸ್ಟ್ ನಾವು ಮಾರ್ಕ್ ಮಾಡ್ಕೊಂಡಿರೋದು ಬ್ಯಾಕ್ ಪಾರ್ಟ್ನ ತೊಗೊಂಡು ಚೆಕ್ ಮಾಡ್ಕೊಳ್ಳಿ. ಇವರ ವೇಸ್ಟ್ ಬಂದು ನೋಡಿ 7.25 ನಮಗೆ. ಆ 7.25 ಇಲ್ಲೂ ಬರಬೇಕು. ನೋಡಿ ಇಲ್ಲಿ 3.2 ಬರ್ತಿದೆ. 3.2 ಇಲ್ಲಿಂದ ಕಂಟಿನ್ಯೂ ಮಾಡೋಣ. 7.25 ಇಲ್ಲಿಗೆ ಬರುತ್ತೆ. ಓಕೆನಾ, ನಾನಿಲ್ಲಿ ಸ್ಟಿಚಿಂಗ್ ಮಾರ್ಜಿನ್ನ ಆ್ಯಡ್ ಮಾಡ್ತಾಯಿಲ್ಲ. ಸ್ಟಿಚಿಂಗ್ ಮಾರ್ಜಿನ್ನ ಆ್ಯಡ್ ಮಾಡಿದ್ರೆ ನಮಗೆ ಕರೆಕ್ಟಾಗಿ ಬರುತ್ತೆ. ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ಟಿಚಿಂಗ್ ಮಾರ್ಜಿನ್ನ ಆ್ಯಡ್ ಮಾಡಿಲ್ಲ. ಇವಾಗ ಒಂದು ಸಲ ಬ್ಯಾಕ್ ಪಾರ್ಟ್ನ ತೊಗೊಂಡು ಚೆಕ್ ಮಾಡ್ಕೊಳ್ಳೋಣ ನಮಗೆ ಸೈಡ್ಸ್ ಅನ್ನೋದು ಕರೆಕ್ಟಾಗಿ ಸರಿ ಹೋಗುತ್ತಾ ಅಂತ. ಓಕೆನಾ, ಈ ರೀತಿ
ನೋಡಿ ನಮಗೆ ಬ್ಯಾಕ್ ಪಾರ್ಟು ಸರಿ ಹೋಗುತ್ತಾ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ ಇಲ್ಲಿಂದ ನಾನೊಂದು 1/4 ಇಂಚಷ್ಟು ಈ ಕಡೆ ಡೌನಿಗೆ ಮಾರ್ಕ್ ಮಾಡ್ಕೊಳ್ತೀನಿ, ಈ ರೀತಿ ಕ್ರಾಸಾಗಿ. ಓಕೆನಾ, ಈ ರೀತಿ ಕ್ರಾಸಾಗಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಶೇಪ್ ಅನ್ನೋದನ್ನು ನೀಟಾಗಿ ಈ ರೀತಿ ಡ್ರಾ ಮಾಡ್ಕೊಳ್ತೀನಿ. ನೀಟಾಗಿ ಈ ರೀತಿ ಡ್ರಾ ಮಾಡ್ಕೊಳ್ಳೋಣ. ಇಷ್ಟಾದಮೇಲೆ ನಮಗೆ ಸೈಡ್ಸು ಕೂಡ ಕರೆಕ್ಟಾಗಿ ಸರಿ ಹೋಗುತ್ತೆ. ಒಂದು ಸಲ ಚೆಕ್ ಮಾಡ್ಕೋಬೇಕು ನೀವು. ಈ ರೀತಿ ನೋಡಿ, ನಾನು ಈ 1/4 ಇಂಚ್ ಡೌನಿಂಗ್ ಏನಕ್ಕೆ ಮಾಡಿದೆ ನೋಡಿ, ಇಲ್ಲಿ ಈ ರೀತಿ ಇದಕ್ಕೆ ಇಲ್ಲಿ ನಮಗೆ ಸ್ಟ್ರೈಟಾಗಿ ಬರುತ್ತೆ. ಆ ಡೌನಿಂಗ್ ಅನ್ನೋದು ಕೊಟ್ಟಾಗ ನಮಗಿಲ್ಲಿ ಸ್ಟ್ರೈಟಾಗಿ ಬಂದು ನೀಟಾಗಿ ಇಲ್ಲಿ ಆರ್ಮೋಲ್ ಹತ್ರ ಸೆಟ್ ಆಗುತ್ತೆ. ಈ ರೀತಿ ನಾವು ಮಾರ್ಕಿಂಗ್ನ ಮಾಡ್ಕೊಳ್ಳೋದು. ಈಗ ಮಾರ್ಕಿಂಗ್ ಪ್ರಕಾರ ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ. ಇದರಲ್ಲಿ ನಿಮ್ಗೆ ಏನೂ ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಾನು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಆ್ಯಡ್ ಮಾಡಿಲ್ಲ. ಇವಾಗ ಒಂದು ಸಲ ನಮಗೆ ಲೆಂತ್ ಎಷ್ಟು ಬಂತು ಅಂತ ಟೋಟಲಾಗಿ ಚೆಕ್ ಮಾಡ್ಕೊಳ್ಳೋಣ. ಅವರು ನಮಗೆ ರೆಡಿ ನೋಡಿ, ಇದು ನಮಗೆ ಲೆಂತ್ ಬರ್ತಿದೆ 16.5. ನಾವು ಸ್ಟಿಚಿಂಗ್ ಮಾರ್ಜಿನ ಬಿಟ್ಟರೆ ನಾವು ಇಲ್ಲಿಂದ ಸ್ಟಿಚಿಂಗ್ ಮಾರ್ಜಿನ್ 1 ಇಂಚ್ ಮೈನಸ್ ಮಾಡಿದ್ರೆ 15.5 ಬರುತ್ತೆ. 15.5 ನಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ನಾನಿಲ್ಲಿ ಸ್ಟಿಚಿಂಗ್ ಮಾರ್ಜಿನಲ್ಲಿ ಯಾವುದೇ ರೀತಿ ಲೆಂತ್ನ ಆ್ಯಡ್ ಮಾಡಿಲ್ಲ. ಲೆಂತು ಆ್ಯಡ್ ಮಾಡಲ್ಲ. ಸೊ ಈ ಕಡೆ ಇಲ್ಲಿ ಒಂದು ಪ್ರಿನ್ಸಸ್ ಕಟ್ ಅಟ್ಯಾಚ್ಗೆ ಮತ್ತು ಈ ಕಡೆ ಸೈಡ್ ಫಿಟ್ಟಿಂಗೆಲ್ಲ ನಾನು ಸ್ಟಿಚಿಂಗ್ ಮಾರ್ಜಿನ ಆ್ಯಡ್ ಮಾಡ್ತೀನಿ. ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ನಿಮಗೆ ಇಲ್ಲಿ ಡೌಟ್ ಬಂತು ಅಂದರೆ ಈ ರೀತಿ ಫೋಲ್ಡ್ನ ಮಾಡ್ಕೊಂಡಾಗ ನಮಗೆ ಪೇಪರ್ ಅನ್ನೋದು ನಿಮಗೆ ನೀಟಾಗಿ ಬಂದ್ಬಿಡುತ್ತೆ. ಶೇಪ್ ಅನ್ನೋದು ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಅಂತ. ನೋಡಿ ಎಕ್ಸಸ್ ಇರೋದು ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಕಟ್ ಮಾಡಿ ನಾವು ನೋಡಿ ಫೋಲ್ಡಿಂಗ್ ಅನ್ನೋದು ನಾವು ನೀಟಾಗಿ ರೀತಿ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಂಡಾಗ ನಮಗೆ ನೋಡಿ ಇಲ್ಲಿ ಶೇಪ್ ಅನ್ನೋದು ಕರೆಕ್ಟಾಗಿ ಬಂದಿಲ್ಲ ಅಂದಾಗ ನಾವು ಇಲ್ಲಿಂದ ಸ್ಕೇಲ್ನ ಯೂಸ್ ಮಾಡಿ ನೋಡಿ ಈ ರೀತಿ ಸ್ಕೇಲ್ನ ಯೂಸ್ ಮಾಡಿ ಶೇಪ್ನ ಕೊಡಬೇಕಾಗುತ್ತೆ. ಓಕೆನಾ, ನೋಡಿ ಇಲ್ಲಿ ಬೇಕು ನಮಗೆ ಶೇಪ್ ಅನ್ನೋದು ನಮಗೆ ಕಟ್ ಮಾಡ್ತೀನಿ. ನಾನು ನಿಮಗೆ ಗೊತ್ತಾಗುತ್ತೆ ನೋಡಿ, ಶೇಪ್ ಅನ್ನೋದು ನಮಗೆ ಕರೆಕ್ಟಾಗಿ ಈ ರೀತಿ ಬೇಕಾಗುತ್ತೆ. ಓಕೆನಾ, ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೇಳಿ ಫ್ರಂಟಲ್ಲಿ ಪ್ರಿನ್ಸಸ್ ಕಟ್ ನಮಗೆ ಶೇಪ್ ಅನ್ನೋದು ಈ ರೀತಿ ಬಂತು ನೋಡಿ, ಪರ್ಫೆಕ್ಟಾಗಿ ಈ ರೀತಿ ಬಂದಾಗ ಈಗ ಇದನ್ನು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿ ನಾನಿಲ್ಲಿ ಇದನ್ನು ಕಟ್ ಮಾಡ್ಕೊಳ್ತೀನಿ. ನೋಡಿ ಇದೇನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಸೇಮ್ ಅದೇ ರೀತಿ ನಾವಿಲ್ಲಿ ಕಟ್ಟಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದು ರೌಂಡ್ ಶೇಪ್ ಬಂದ್ರೆ ನಿಮಗೆ ನೀಟಾಗಿ ಪ್ರಿನ್ಸಸ್ ಕಟ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಈಗ ಹಾಫ್ ಎಕ್ಸು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಹಾಫ್ ಎಕ್ಸು ಚೆಕ್ ಮಾಡ್ಕೋಬೇಕು. ನೀವು ಚೆಕ್ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಇಲ್ಲಾಂದರೆ ಇಲ್ಲಿ ಸ್ವಲ್ಪ ವೇರಿಯೇಷನ್ ಬರ್ಬೋದು. ಈ ರೀತಿ ವೇರಿಯೇಷನ್ ಬಂದಾಗ ನಾವು ಫ್ರಂಟಲ್ಲಿ ಮತ್ತೆ ಶೇಪ್ನ ರೀಕಟಿಂಗ್ನ ಮಾಡ್ಕೋಬೋದಾಗುತ್ತೆ. ಸೊ ಇಷ್ಟು ಫ್ರಂಟ್ ಪಾರ್ಟು. ಈಗ ನಾನು ಇದನ್ನು ಲೈನಿಂಗ್ ಮೇಲಿಟ್ಟು ಕಟ್ ಮಾಡ್ಕೊಳ್ತೀನಿ. ನೋಡಿ ಲೈನಿಂಗ್ ಈ ರೀತಿ ಲೈನಿಂಗ್ನ ತೊಗೊಂಡು ಈಗ ನಾನು ಇದಕ್ಕೆ ಪ್ರಿನ್ಸಸ್ ಕಟ್ಟಿಗೆ ಮತ್ತು ಸೈಡ್ ಜಾಯಿಂಟ್ಸ್ಗೆಲ್ಲನೂ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡ್ಕೋಬೇಕಾಗುತ್ತೆ ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಟು. ಈಗ ನೋಡಿ ಲೈನಿಂಗ್ ಈ ರೀತಿ ಹಾಕ್ಕೊಂಡು ನಾವೀಗ ಇಲ್ಲಿ ಉಪ್ಪಟ್ಟೆ ಐಪಟ್ಟಿಗೆ ಮಾರ್ಜಿನ್ ಬೇಕು, ಅದನ್ನು ಒಂದು ಸ್ವಲ್ಪ ನೋಡ್ಕೋಬೇಕು. ಮತ್ತು ನಮಗೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನು ಬೇಕಾಗುತ್ತೆ. ಸೊ ಈ ರೀತಿ ನೀಟಾಗಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ನಾನು. ಓಕೆನಾ, ಇಲ್ಲಿ ನೋಡಿ ಈ ರೀತಿ ಎಕ್ಸ್ಟೆಂಡ್ ಮಾಡಿಕೊಂಡು ಇಲ್ಲೇನು ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಬೇಡ, ಇದು ಸೇಮ್ ಅದೇ ರೀತಿಯೇ ಮಾರ್ಕ್ ಮಾಡ್ಕೊಳ್ಳೋಣ. ಓಕೆನಾ, ಇಲ್ಲಿ ಬಂದಾಗ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಅನ್ನೋದು ಕಂಪಲ್ಸರಿ ಬೇಕು. ಸೊ ಅದನ್ನು ನೀಟಾಗಿ ಈ ರೀತಿ ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಇಲ್ಲೂ ನಮಗೇನು ಸ್ಟಿಚಿಂಗ್ ಮಾರ್ಜಿನ್ ಬೇಡ, ಸೇಮ್ ಹೆಂಗಿದೆ ಹಾಗೆ ಮಾರ್ಕ್ನ ಮಾಡ್ಕೊಳ್ಳೋಣ. ಇಲ್ಲಿ ನಮಗೆ ಉಪ್ಪಟ್ಟೆ ಐಪಟ್ಟಿಗೆ ಮಾರ್ಜಿನ್ ಅನ್ನೋದು ಬಿಟ್ಟು ಮಾರ್ಕ್ನ ಮಾಡ್ಕೋಬೇಕು. ಓಕೆನಾ, ಎಷ್ಟು ಬ್ಯಾಕ್ದು ಇಲ್ಲಿ ಪ್ರಿನ್ಸಸ್ ಕಟ್ಟು. ಸೊ ಪ್ರಿನ್ಸಸ್ ಕಟ್ಗೂ ಅಷ್ಟೇ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನು ಮತ್ತು ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ನಾವು 2 ಇಂಚ್ ಏನು ಬಿಡ್ತೀವೋ ಆ ಎಕ್ಸ್ಟ್ರಾ ಮಾರ್ಜಿನ್ಗೆ ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನು ಕೂಡ ನಾನು ಈ ಡೈರೆಕ್ಷನಲ್ಲಿ ಇಟ್ಟು ಮಾರ್ಕ್ನ ಮಾಡ್ಕೊಳ್ತೀನಿ. ಯಾಕಂದರೆ ನಮಗೆ ಫ್ಯಾಬ್ರಿಕ್ ಈ ಕಡೆ ಸ್ಲೀವ್ಸ್ಗೂ ಬೇಕಲ್ಲ. ಸೊ ಹಾಗಾಗಿ ಈ ಕಡೆ ನಾನು ಈ ರೀತಿ ಮಾರ್ಕ್ನ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿ ನಮಗೆ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬೇಕು. ಈ ರೀತಿ ಇಲ್ಲಿ ನಮಗೇನು ಸ್ಟಿಚಿಂಗ್ ಮಾರ್ಜಿನ್ ಅನ್ನೋದು ಬೇಡ, ಸೇಮ್ ಇಲ್ಲಿ ಅದೇ ರೀತಿ ಮಾರ್ಕ್ನ ಮಾಡ್ಕೊಳ್ಳೋಣ. ಇಲ್ಲಿ ನಮಗೆ 2 ಇಂಚಸ್ ಅಷ್ಟು ಸ್ಟಿಚಿಂಗ್ ಮಾರ್ಜಿನ್ ಅನ್ನೋದು ಬೇಕಾಗುತ್ತೆ. ಓಕೆನಾ, ಸೊ ಇಲ್ಲೂ ಕೂಡ ನಮಗೆ ಸ್ಟಿಚಿಂಗ್ ಮಾರ್ಜಿನು ಬೇಕಾಗಿಲ್ಲ. ಇಲ್ಲಿಂದ 2 ಇಂಚಸ್ ಅಷ್ಟು ಎಕ್ಸ್ಟ್ರಾ ಮಾರ್ಜಿನ್ ಬೇಕಾಗುತ್ತೆ. 2 ಇಂಚಸ್ಸು ಎಕ್ಸ್ಟ್ರಾ ಮಾರ್ಜಿನು. ಸೊ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ನ ಹಾಕೊಳ್ಳೋಣ.
ಇಷ್ಟು ಈಗ ಮಾರ್ಕಿಂಗ್ ಪ್ರಕಾರ ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ. ಓಕೆನಾ, ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಇದರಲ್ಲಿ ನಿಮಗೇನು ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೇಮ್ ಈಗ ಈ ಮಾರ್ಕಿಂಗ್ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ಶೋಲ್ಡರ್ ಸ್ಲೋಪು ಕೂಡ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಕಂಪಲ್ಸರಿ ನಾವು ಎಕ್ಸ್ಟ್ರಾ ಮಾರ್ಜಿನ್ ಅನ್ನೋದು ಬಿಡಲೇಬೇಕು, ಸ್ಟಿಚಿಂಗ್ ಮಾರ್ಜಿನ್ ಅನ್ನೋದು. ಇಲ್ಲಾಂದರೆ ನಮಗೆ ಕಪ್ ಶೇಪ್ ಅನ್ನೋದು ನೀಟಾಗಿ ಬರೋದಿಲ್ಲ. ಎಸ್ಪೆಷಲಿ ಫ್ರಂಟ್ ಬಟನ್ ಇಟ್ಟಾಗ ನಿಮಗೆ ಕಂಪಲ್ಸರಿ ಸ್ಟಿಚಿಂಗ್ ಮಾರ್ಜಿನ್ ಅನ್ನೋದು ಬೇಕಾಗುತ್ತೆ. ನೀವೇನಾದರೂ ಬ್ಯಾಕ್ ಹುಕ್ ಇಡ್ತಾ ಇದ್ದೀನಿ ಅಂದರೆ ನೀವು ಸ್ಟಿಚಿಂಗ್ ಮಾರ್ಜಿನಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ, ನಿಮಗೆ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಫ್ರಂಟ್ ಹುಕ್ಕಲ್ಲಿ ನೀವು ಯಾವುದೇ ರೀತಿ ಫಿಟ್ಟಿಂಗ್ ಅನ್ನೋದು ಬರೋದಿಲ್ಲ. ನಾವು ನೀಟಾಗಿ ಎಕ್ಸ್ಟ್ರಾ ಮಾರ್ಜಿನ್ ಅನ್ನೋದು ಬಿಡಬೇಕಾಗುತ್ತೆ. ಸೊ ಅದನ್ನು ಸ್ವಲ್ಪ ನೀವು ಮೈಂಡಲ್ಲಿ ಇಟ್ಕೋಬೇಕು. ನೋಡಿ, ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ, ಈ ರೀತಿ ನೀಟಾಗಿ ಇದು ಪ್ರಿನ್ಸಸ್ ಕಟ್ಟು ನೋಡಿ, ಫ್ರಂಟ್ ಪಾರ್ಟಿಗೆ ರೆಡಿ ಆಯಿತು. ಓಕೆನಾ, ಸ್ಲೀವ್ಸ್ನ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಸ್ಲೀವ್ಸ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಫೋಲ್ಡ್ನ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಕ್ಲಾತ್ನ ಮಾರ್ಜಿನ್ ಸಮ ಇಲ್ಲ ಅಂದರೆ ಒಂದು ಮಾರ್ಜಿನ್ ಸಮಗೋಸ್ಕರ ಒಂದು ಸ್ಟ್ರೈಟ್ ಲೈನ್ನ ಹಾಕೋಬೇಕು. ಸೊ ಇನ್ನೂ ಸ್ಲೋ ಆಗಿ ಹೇಳಿದ್ರೆ ನನಗೆ ವೀಡಿಯೋ ಫುಲ್ ಲೆಂತಿ ಆಗಿಬಿಡುತ್ತೆ, ನಿಮಗೂ ಕೂಡ ಬೋರ್ ಆಗುತ್ತೆ. ಸ್ವಲ್ಪ ಸ್ಪೀಡಾಗಿ ನಾನು ಎಕ್ಸ್ಪ್ಲೈನ್ನ ಮಾಡಬೇಕಾಗುತ್ತೆ. ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಹಾಕಿದಾದ್ಮೇಲೆ ನಮಗೆ ಮಾರ್ಜಿನ್ ಸರಿ ಬಂದಿಲ್ಲ, ಹಾಗಾಗಿ ನಾನಿಲ್ಲಿ ಈಗ ಸ್ಲೀವ್ ಲೆಂತ್ ಎಷ್ಟು ಬೇಕು ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಸ್ಲೀವ್ ಲೆಂತ್ನ ಮಾರ್ಕ್ ಮಾಡ್ಕೋಬೇಕಾದ್ರೆ ಇಲ್ಲಿಂದ ನೀಟಾಗಿ ನಾನಿಲ್ಲಿ ಸ್ಕ್ಯಾಲಪ್ನ ಕೊಟ್ಟಿದ್ದೀನಿ. 11 ಇಂಚಸ್ಸು ಸ್ಲೀವ್ ಲೆಂತ್ ಬೇಕು. 1 ಇಂಚನ್ನ ಆ್ಯಡ್ ಮಾಡಿ ನಾನಿಲ್ಲಿ 12 ಇಂಚಿಗೆ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೂ ಕೂಡ 12 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ ನಾನಿಲ್ಲಿ. ಓಕೆನಾ, ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕಿದಾದ್ಮೇಲೆ ಬ್ಯಾಕ್ ಪಾರ್ಟ್ನ ತೊಗೊಂಡು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನಮಗೆ ಎಷ್ಟು ಲೂಸಿಂಗ್ ಬೇಕು ಅಂತ. ನೋಡಿ, ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ ಬಿಟ್ಟು ಇಲ್ಲಿಂದ ಟೇಪ್ನ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನಿನ ಅವಶ್ಯಕತೆ ಇಲ್ಲ, ಬಿಡೋದು ನೀವು. ನೋಡಿ, ನಮಗೆ 8.75 ಬರ್ತಿದೆ, ನಮಗೆ 1/4 ಇಂಚ್ ಎಕ್ಸ್ಟ್ರಾನೇ ಬರ್ತಿದೆ. 1/4 ಇಂಚ್ ಎಕ್ಸ್ಟ್ರಾ 8.75 ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. 8.75 ನೀವು ಎಷ್ಟು ಬರುತ್ತೋ ಅಷ್ಟನ್ನ ಡಬಲ್ ಫೋಲ್ಡ್ನ ಮಾಡ್ಕೊಳ್ಳಿ. ನೋಡಿ, ನಮಗೆ 4.25 ಬರ್ತಿದೆ, ಅದರಲ್ಲೊಂದು 3/4 ಇಂಚನ್ನ ಮೈನಸ್ ಮಾಡ್ಕೊಳ್ಳಿ. 3/4 ಇಂಚನ್ನ ಮೈನಸ್ ಮಾಡಿಕೊಂಡ್ರೆ ನಮಗೆ ಬರೋದು ನೋಡಿ 4.25. 3/4 ಇಂಚನ್ನ ಮೈನಸ್ ಮಾಡಿದ್ರೆ 3.5 ಇಂಚ್ ಬರುತ್ತೆ. 3.5ಗೆ ಒಂದು ಮಾರ್ಕ್ನ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ. ಓಕೆನಾ, ಅದೇ ನಮಗೆ 8.75 ಇಲ್ಲೂ ಬರಬೇಕು. ಒಂದು ಲೈನ್ ಹಾಕ್ಕೊಂಡು 2 ಇಂಚಸ್ ಎಕ್ಸ್ಟ್ರಾ ಮಾರ್ಜಿನು ಮತ್ತು ಹ್ಯಾಂಡ್ ಲೂಸು. ಅವರು ಟೈಟ್ ಇದೆ ಅಂದರು, ಸ್ವಲ್ಪ ಲೂಸ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಹ್ಯಾಂಡ್ಸ್ನ ಸ್ವಲ್ಪ ಲೂಸ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ನಾನಿಲ್ಲಿ 5 ಕಾಲನ್ನ ತೊಗೊಳ್ತಾ ಇದ್ದೀನಿ. 2 ಇಂಚಸ್ಸು ಎಕ್ಸ್ಟ್ರಾ ಮಾರ್ಜಿನು. ಈಗ ಒಂದು ಸ್ಟ್ರೈಟ್ ಲೈನ್ನ ಹಾಕೋಬೇಕಾಗುತ್ತೆ. ನಾವು ಫಿಟ್ಟಿಂಗ್ ಲೈನು ನೋಡಿ, ಇದು ಇಲ್ಲಿ ಬರುತ್ತೆ ನಮಗೆ ಫಿಟ್ಟಿಂಗ್ ಲೈನ್ ಅನ್ನೋದು. 2 ಇಂಚಸ್ ಎಕ್ಸ್ಟ್ರಾ ಮಾರ್ಜಿನು. ಈಗ ನಾನು ಇಲ್ಲಿಂದ 2 ಇಂಚಸ್ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಇಲ್ಲಿ ಹ್ಯಾಂಡ್ಸ್ ಶೇಪ್ನ ಡ್ರಾ ಮಾಡ್ಕೊಳ್ತೀನಿ. ಓಕೆನಾ, ಈ ರೀತಿ ಹ್ಯಾಂಡ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿ ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನಿಮಗೆ ಕರೆಕ್ಟಾಗಿ ಆರ್ಮೋಲ್ ಲೂಸಿಂಗ್ ಅನ್ನೋದು ಬರುತ್ತಾ ಅಂತ. ನೋಡಿ, ಕರೆಕ್ಟಾಗಿ ನನಗೆ ಬರುತ್ತೆ ಆರ್ಮೋಲ್ ಲೂಸಿಂಗ್ ಅನ್ನೋದು ಈ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೊಂಡಾಗ. ಓಕೆನಾ, ಈಗ ನಾನು ಫ್ರಂಟದು ಪೀಸ್ನ ಕಟ್ಟಿದ್ದಾದಮೇಲೆ ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ತೀನಿ. ಸೊ ಅದನ್ನ ಸ್ಟಿಚಿಂಗ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಈ ರೀತಿ ನೀಟಾಗಿ ಶೇಪ್ನ ಕೊಡಬೇಕಾಗತ್ತೆ. ಓಕೆನಾ, ಸೊ ಈ ರೀತಿ ನೀಟಾಗಿ ಶೇಪ್ನ ಕೊಟ್ಟರೆ ನಮ್ಮ ಹ್ಯಾಂಡ್ಸ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಇಷ್ಟು ನೋಡಿ, ಇಲ್ಲಿ ನಾವೇನು ಶೋಲ್ಡರ್ ಸ್ಲೋಪ್ನ ತೊಗೊಂಡಿದ್ದೀವೋ ಅದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕು. ಓಕೆನಾ, ನೋಡಿ, ಈಗ ಲೈನಿಂಗ್ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಈಗ ಮೈನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಳೋಣ. ಮೈನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಳೋದಕ್ಕೆ ಮುಂಚಿತವಾಗಿ ನಾನಿಲ್ಲಿ ಬಾರ್ಡ್ರನ್ನ ಕೊಡಬೇಕು ಅಂದ್ಕೊಂಡಿದ್ದೀನಿ ಅಲ್ಲ, ಬ್ಯಾಕಲ್ಲಿ ಮತ್ತು ಫ್ರಂಟಲ್ಲೆಲ್ಲ ಬಾರ್ಡ್ರ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಡಬಲ್ ಸೈಡು ಸೇಮ್ ಬಾರ್ಡ್ರ್ ಬಂದಿದೆ ನನಗಿಲ್ಲಿ. ಸೊ ಅದನ್ನು ನಾನಿಲ್ಲಿ ಒಂದು ಸೈಡ್ ಬಾರ್ಡ್ರನ್ನ ಕಟ್ ಮಾಡಿ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಈ ಒಂದು ಬಾರ್ಡ್ರನ್ನ ನಾನು ಬ್ಯಾಕ್ ಸೈಡಲ್ಲಿ ಮತ್ತು ಫ್ರಂಟ್ ಸೈಡಲ್ಲಿ ಯೂಸ್ನ ಮಾಡ್ತೀನಿ. ಉಳಿದಿದ್ದನ್ನು ನೋಡಿ ನೀಟಾಗಿ ಹ್ಯಾಂಡ್ಸಿಗೆ ಕೊಟ್ಟು ಎಲ್ಲ ಕಟ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಬ್ಯಾಕಲ್ಲಿ ನೆಕ್ನ ಕಟ್ ಮಾಡ್ಕೊಳ್ತೀನಿ. ನೆಕ್ನ ಕಟ್ ಮಾಡಿಕೊಂಡು ನಾನೀಗ ಮೇನ್ ಫ್ಯಾಬ್ರಿಕ್ನು ಮತ್ತು ಲೈನಿಂಗ್ನ ಗ್ಲೂ ಆಗಿ ಅಂಟಿಸ್ಕೊಳ್ತೀನಿ, ಬ್ಯಾಕು ಮತ್ತು ಪ್ರಿನ್ಸಸ್ ಕಟ್ದು ಎಲ್ಲ ಸೇರಿ. ಅದಾದಮೇಲೆ ನೆಕ್ಸ್ಟ್ ಈಗ ನೆಕ್ನ ಕಟ್ ಮಾಡ್ಕೋಬೇಕು. ಕ್ಯಾನ್ವಾಸ್ ಮೇಲೆ ನಾನಿಲ್ಲಿ ನೆಕ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಮೆಷರ್ಮೆಂಟ್ ತೊಗೊಂಡಿದ್ದೀವೋ ಸೇಮ್ ಅದೇ ಮೆಷರ್ಮೆಂಟಲ್ಲಿ ನಾವಿಲ್ಲಿ ನೆಕ್ನ ಕಟ್ ಮಾಡ್ಕೋಬೇಕಾಗತ್ತೆ. ಸೊ ನೀವು ಯಾವ ಮೆಷರ್ಮೆಂಟಲ್ಲಿ ತೊಗೊಂಡಿರ್ತೀರೋ ಅದೇ ಮೆಷರ್ಮೆಂಟಲ್ಲಿ ನೀವು ನೆಕ್ನ ಕಟ್ ಮಾಡ್ಕೊಳ್ಳಿ. ನಾನು ನೋಡಿ ಇಲ್ಲಿ 7.5 ಲೆಂತ್ ತೊಗೊಂಡಿದ್ದೀನಿ. ಡೀಪ್ ವಿಡ್ತ್ ಬಂದು 3.5. ಇಲ್ಲಿ ಮೇಲೆ 2.1 ಇಂಚ್ ತೊಗೊಂಡಿದ್ದೀನಿ. ಇಲ್ಲಿಂದ ನಾನು ಶೇಪ್ನ ಕೊಡ್ತಾಯಿದ್ದೀನಿ. ಒಂದು 1/2 ಇಂಚಷ್ಟು ಹೊರಗಡೆಗೆ ಒಂದು ಲೈನ್ ಈ ರೀತಿ ಡ್ರಾ ಮಾಡಿಕೊಂಡು ಇಲ್ಲಿಂದ ನೆಕ್ ಶೇಪ್ ಅನ್ನೋದನ್ನು ನಾನು ಡ್ರಾ ಮಾಡ್ಕೊಳ್ತೀನಿ. ನೋಡಿ, ಸ್ಕ್ಯಾಲಪ್ದು ನೀಟಾಗಿ ಶೇಪ್ ಅನ್ನೋದು ಬರಬೇಕು ನಮಗೆ.
ಸ್ಕ್ಯಾಲಪ್ ನಿಮಗೆ ದೊಡ್ಡದಾಗಿ ಬೇಕಾ ದೊಡ್ಡದಾಗಿ ಸ್ಕ್ಯಾಲಪ್ನ ಮಾರ್ಕ್ ಮಾಡ್ಕೊಳ್ಳಿ, ಚಿಕ್ಕದಾಗಿ ಬೇಕಾದ್ರೆ ಚಿಕ್ಕದಾಗಿ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಆಗಿ ಸ್ಕ್ಯಾಲಪ್ನ, ಆದರೆ ತೀರಾ ದೊಡ್ಡದು ಅಲ್ಲ ತೀರಾ ಚಿಕ್ಕದು ಅಲ್ಲ, ಆ ರೀತಿ ನಾನಿಲ್ಲಿ ಸ್ಕ್ಯಾಲಪ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ನೀವು ವಿಡ್ತ್ ತೊಗೊಂಡ್ರೆ ಸ್ಕ್ಯಾಲಪ್ ಅನ್ನೋದು ಫೋಲ್ಡಿಂಗ್ ಬಂದುಬಿಡುತ್ತೆ. ಸೊ ಅದನ್ನು ನೋಡಿಕೊಂಡು ನೀವು ಸ್ಕ್ಯಾಲಪ್ನ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ನಾನು ಮೇಲೆ 1/2 ಇಂಚಷ್ಟು ಬಿಡಬೇಕಾಗಿತ್ತು, ಅದು ಬಿಟ್ಟಿಲ್ಲ, ಆಗಲೇ ಹಾಗೆ ಕಟ್ ಮಾಡಿಬಿಟ್ಟೆ ಮರ್ತ್ಕೊಂಡು. ಈಗ ನಾನು ಆ ಒಂದು ನೆಕ್ದು ಏನು ಕಟ್ ಮಾಡಿದ್ದೀನೋ ಶೇಪು ಅದನ್ನು ಕೂಡ ನಾನು ಸ್ಟಿಕ್ ಮಾಡ್ಕೊಳ್ತೀನಿ. ಯಾಕಂದರೆ ನೆಕ್ ವಿಡ್ತಲ್ಲಿ ನನಗೆ ಯಾವುದೇ ರೀತಿ ಚೇಂಜಸ್ ಬರಬಾರ್ದು. ಹಾಗಾಗಿ ಇದನ್ನು ಕಟ್ ಮಾಡಿಕೊಂಡು ಐರನ್ನ ಮಾಡ್ಕೊಳ್ತೀನಿ ನಾನು. ನೋಡಿ ಈ ರೀತಿ ನಾನು ಐರನ್ನ ಮಾಡ್ಕೊಂಡಿದ್ದೀನಿ. ನಾನೇನು ಕಟ್ ಮಾಡಿದ್ದೀನೋ ನೆಕ್ ವಿಡ್ತು ಅದನ್ನು ಸೇರಿಸಿ ಐರನ್ ಮಾಡಿ ಈ ರೀತಿ ನೀಟಾಗಿ ಫೋಲ್ಡ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫೋಲ್ಡ್ ಮಾಡಿ ಈ ಕಡೆ ಒಂದು ಸ್ಟಿಚ್ನ ಹಾಕ್ಕೋಬೇಕು. ಈ ರೀತಿ ಸ್ಟಿಚ್ನ ಹಾಕ್ಕೊಂಡು ಎಕ್ಸಸ್ ಇರೋದನ್ನೆಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಮೇಲೇನೂ ಅಷ್ಟೇ ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ನೀವೀಗ ಮಾರ್ಕ್ ಮಾಡ್ಕೊಂಡು ನೋಡಿ ನಿಮ್ಗೆ ಎಷ್ಟು ಶೋಲ್ಡರ್ ಬೇಕೋ ಅದನ್ನು ಫಸ್ಟ್ ಮಾರ್ಕ್ ಮಾಡ್ಕೊಳ್ಳಿ. 4.5 ನನಗೆ ಶೋಲ್ಡರ್ ಬೇಕು. ಈಗ ಕ್ಯಾನ್ವಾಸ್ನ ತೆಗೆದ್ಬಿಟ್ಟು ನಾನು ನೀಟಾಗಿ 4.5ಗೆ ಇಟ್ಟು ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ಕ್ಯಾಲಪ್ ಏನು ಬಂದಿದೆಯೋ ಆ್ಯಸ್ ಇಟ್ ಈಸ್ ಸ್ಕ್ಯಾಲಪ್ ಪಕ್ಕನೇ ನೆಕ್ ಕ್ಯಾನ್ವಾಸ್ ಪಕ್ಕನೇ ಸ್ಟಿಚ್ನ ಬರಬೇಕು. ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬರಬಾರ್ದು. ಆ ರೀತಿ ಸ್ಟಿಚ್ನ ಹಾಕ್ಕೊಂಡಾಗ ನಮಗೆ ಸ್ಕ್ಯಾಲಪ್ ಅನ್ನೋದು ನೀಟಾಗಿ ಶೇಪ್ ಟರ್ನ್ ಆಗುತ್ತೆ. ನಾವು ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಹಾಕಿದಾಗ ಅಷ್ಟು ಫಿನಿಶಿಂಗ್ ಸಮೇತ ನಮಗೆ ಸ್ಕ್ಯಾಲಪ್ ಅನ್ನೋದು ಟರ್ನ್ ಆಗೋಲ್ಲ. ಎರಡೂ ಕಡೆಯೂ ಸೇಮ್ ಅದೇ ರೀತಿ ನಾನು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾನ್ವಾಸ್ ಪಕ್ಕನೇ ನಾನೇನು ನೆಕ್ಗೆ ಡಿಸೈನ್ ಕಟ್ ಮಾಡಿದ್ದೀನೋ ಕ್ಯಾನ್ವಾಸು ಸೇಮ್ ಅದೇ ರೀತಿ. ಈಗ ಎಕ್ಸಸ್ ಇರೋದನ್ನೆಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ಕೊಂಡಿದ್ದಾದಮೇಲೆ ಕಂಪಲ್ಸರಿ ಕಟ್ ಮಾರ್ಕ್ಸ್ ಅನ್ನೋದು ಇಟ್ಕೋಬೇಕಾಗತ್ತೆ. ಇಲ್ಲಾಂದರೆ ನಮ್ಗೆ ಏನಾಗುತ್ತೆ ಅಂದರೆ ನೆಕ್ ಅನ್ನೋದು ನೀಟಾಗಿ ಟರ್ನ್ ಆಗೋಲ್ಲ. ಹಾಗಾಗಿ ನಾವು ನೆಕ್ ಶೇಪ್ ಅನ್ನೋದು ಕರೆಕ್ಟಾಗಿ ಕಟ್ಸ್ ಅನ್ನೋದು ಚೆನ್ನಾಗಿ ಇಟ್ಕೋಬೇಕು. ಚೆನ್ನಾಗಿ ಇಟ್ಕೊಂಡಾಗೆ ನಮಗೆ ನೀಟಾಗಿ ಟರ್ನ್ ಆಗುತ್ತೆ. ನೋಡಿ ಕಟ್ಸ್ನ ಇಟ್ಕೊಂಡಿದ್ದಾದಮೇಲೆ ನೀಟಾಗಿ ಈ ರೀತಿ ಕೈಯಲ್ಲೇ ನೀವು ಇತ್ತು ಪುಷ್ ಮಾಡಿದ್ರೆ ನೀವು ನೀಟಾಗಿ ಆ ಸ್ಕ್ಯಾಲಪ್ ಅನ್ನೋದು ಕರೆಕ್ಟಾಗಿ ಶೇಪ್ ಅನ್ನೋದು ಬರುತ್ತೆ. ಒಂದು ಸಲ ಐರನ್ ಮಾಡಿಕೊಂಡ್ರೆ ನಿಮ್ಗೆ ಇನ್ನೂ ನೀಟಾಗಿ ಫಿನಿಶಿಂಗ್ ಅನ್ನೋದು ಬಂದುಬಿಡುತ್ತೆ. ನೋಡಿ ಈಗ ನಾನು ಇದಕ್ಕೆ ಒಂದು ಸಲ ಐರನ್ ಮಾಡ್ಕೊಳ್ತೀನಿ. ಐರನ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ ಐರನ್ ಮಾಡ್ಕೊಂಡು ನಾನಿಲ್ಲಿ ಎಮ್ಮಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಎಮ್ಮಿಂಗ್ ಮಾಡಿಕೊಂಡ್ರೆ ನೋಡಿ ಈ ರೀತಿ ಎಮ್ಮಿಂಗ್ ಎಲ್ಲ ಮಾಡ್ಕೊಂಡಿದ್ದಾಯಿತು. ಈಗ ಎಕ್ಸಸ್ ಇರೋದನ್ನ ನೀಟಾಗಿ ಈ ರೀತಿ ಟ್ರಿಮ್ ಮಾಡ್ಕೊಳ್ಳೋಣ. ಮೇಲೇನೂ ಅಷ್ಟೇ ನೀಟಾಗಿ ಒಂದರ ಮೇಲೊಂದಿಟ್ಟು ಎಕ್ಸಸ್ ಅನಿಸಿದ್ರೆ ನಿಮಗೆ ಸ್ವಲ್ಪ ಅದನ್ನ ಟ್ರಿಮ್ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಬರುತ್ತೆ. ನೋಡಿ ಈಗ ಬಾರ್ಡ್ರನ್ನ ಸಿಂಗಲ್ ಬಾರ್ಡ್ರ್ ಇರೋದನ್ನ ನಾನು ಡಬಲ್ ಬಾರ್ಡ್ರಿಗೆ ಫೋಲ್ಡ್ ಮಾಡಿಕೊಂಡೆ. ರೈಟ್ ಸೈಡ್ ಮಾತ್ರ ನಾನು ಡಬಲ್ ಬಾರ್ಡ್ರನ್ನ ಅಟ್ಯಾಚ್ ಮಾಡಿದ್ದೀನಿ, ಮಿಡ್ಲಿಗೆ ಅಟ್ಯಾಚ್ ಮಾಡಿದ್ದೀನಿ. ಸೊ ಅಟ್ಯಾಚ್ ಮಾಡಿದ್ದು ವಿಡಿಯೋ ಆಗಿಲ್ಲ, ನಾನು ಮರ್ತಿದ್ದೆ ವಿಡಿಯೋ ಮಾಡೋದು. ನೋಡಿ ಈ ರೀತಿ ಡಬಲ್ ಬಾರ್ಡ್ರನ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ ರೈಟ್ ಸೈಡ್ ಮಾತ್ರ. ಲೆಫ್ಟ್ ಸೈಡ್ಗೆ ನನಗೆ ಡಬಲ್ ಅಟ್ಯಾಚ್ ಮಾಡೋಕ್ಕೆ ಸಾಕಾಗಿಲ್ಲ. ಹಾಗಾಗಿ ನಾನಿಲ್ಲಿ ಸಿಂಗಲ್ಲೇ ಅಟ್ಯಾಚ್ ಮಾಡ್ತೀನಿ. ನೋಡಿ ರೈಟಿಗೆ ಡಬಲ್ ಕೊಟ್ಟಿದ್ದೀನಿ, ಫ್ರಂಟಿಗೆ ಸಿಂಗಲ್ ಕೊಡ್ತಾಯಿದ್ದೀನಿ. ಈ ರೀತಿ ಎಕ್ಸಸ್ ಇರೋದನ್ನ ಕಟ್ ಮಾಡ್ಕೊಳ್ಳಿ. ನೀಟಾಗಿ ನಾವು ಬಾರ್ಡ್ರನ್ನ ಕೊಡಬೇಕಾಗತ್ತೆ. ನೋಡ್ತಿದ್ದೀರಲ್ಲ ಈ ರೀತಿ ನೀಟಾಗಿ ಬಾರ್ಡ್ರನ್ನ ಅಟ್ಯಾಚ್ ಮಾಡಿಬಿಟ್ಟು ಈಗ ತುಂಬಾ ಟ್ರೆಂಡಿಂಗಲ್ಲಿರುವಂತಹ ಒಂದು ಬ್ಲೌಸ್ ಡಿಸೈನ್ ಅಂತಲೇ ಹೇಳ್ಬೋದು. ಬ್ಯಾಕಲ್ಲಿ ಕ್ಲೋಸ್ ಇಟ್ಕೊಂಡು ನೀವು ಫ್ರಂಟಲ್ಲೂ ಈ ರೀತಿ ಇಟ್ಕೊಂಡು ನೋಡಿ ಪ್ಯಾಕ್ ನೆಕ್ ಇಟ್ಕೊಂಡು ತುಂಬಾ ಚೆನ್ನಾಗಿರುತ್ತೆ. ಒಬ್ಬರು ಕಮೆಂಟ್ ಮಾಡಿದರು ಪ್ಯಾಕ್ ನೆಕ್ ಯಾವ ರೀತಿ ಕಟ್ ಮಾಡಬೇಕು ಸ್ಟಿಚ್ ಮಾಡಬೇಕು ಅಂತ ನಮಗೆ ತಿಳಿಸ್ಕೊಡಿ ಅಂತ. ಖಂಡಿತವಾಗ್ಲೂ ಅವ್ರಿಗೆ ಈ ಒಂದು ವಿಡಿಯೋ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಯಾರಿಗಾದರೂ ಸ್ಟಿಚಿಂಗ್ ಕಲಿತಾ ಇರೋರಿಗೆ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮೂಲಕ ನನಗೆ ರಿಪ್ಲೈನ ಕೊಡಬೇಕು ಅಂತ ಇಚ್ಛಿಸ್ತೀನಿ ನಾನು. ನೋಡಿ ಈ ರೀತಿ ಇವಾಗ ಡಬಲ್ ಸ್ಟಿಚ್ನ ಹಾಕ್ಕೊಂಡು ಓವರ್ಲಾಕ್ ಮಾಡಿಕೊಂಡೆ ಪ್ರಿನ್ಸಸ್ ಕಟ್ನ. ಈಗ ಎಕ್ಸಸ್ ಅನಿಸಿದ್ದನ್ನು ನೀಟಾಗಿ ಮಾರ್ಕ್ ಮಾಡಿಕೊಂಡು ಪ್ರಿನ್ಸಸ್ ಕಟ್ ಆಗಿರ್ಬೋದು, ನೆಕ್ ಪಾರ್ಟ್ ಆಗಿರ್ಬೋದು, ಯಾವುದೇ ಆಗಲಿ ಎಕ್ಸಸ್ ಅನಿಸಿದ್ದನ್ನು ನೀಟಾಗಿ ನೀವು ಕಟ್ ಮಾಡ್ಕೋಬೇಕು. ನೋಡಿ ನನಗೆ ಫ್ರಂಟ್ ಪಾರ್ಟ್ ಲೆಂತ್ ಆಯಿತು ಅನಿಸ್ತು, ಹಾಗಾಗಿ ಒಂದೊಂದು ಹಾಫ್ ಇಂಚ್ ನಾನು ಈ ರೀತಿ ಸ್ಟಿಚ್ನ ಹಾಕ್ಕೊಂಡು ಅದನ್ನ ಕಟ್ ಮಾಡಿಕೊಂಡೆ. ಈಗ ಇದಕ್ಕೆ ಉಕ್ಪಟ್ಟಿ ಐಪಟ್ಟಿನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು ಉಕ್ಪಟ್ಟಿ ಐಪಟ್ಟಿ ನಾರ್ಮಲಾಗಿ ಎಲ್ಲ ಬ್ಲೌಸ್ಗೂ ಯಾವ ರೀತಿ ಸ್ಟಿಚ್ ಮಾಡ್ತೀವೋ ಸೇಮ್ ಅದೇ ರೀತಿ ಉಕ್ಪಟ್ಟಿ ಐಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋದು.
ಸೊ ನಿಮಗೆ ಯಾವ ಥರ ಬ್ಲೌಸಸ್ ಬೇಕು ಅಂತಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ ಥರದ್ದೇ ನಾನು ಬ್ಲೌಸ್ನ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋ ಸಾಧ್ಯವಾದಷ್ಟು ನಾನು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನೀವು ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ ಯಾವ ರೀತಿ ಬ್ಲೌಸಸ್ ಬೇಕು ಅಂತ. ಖಂಡಿತವಾಗ್ಲೂ ನಾನು ಆ ರೀತಿ ಬ್ಲೌಸಸ್ಸು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಫ್ರೀ ಇಲ್ಲ ಅಂದರೂ ಪರವಾಗಿಲ್ಲ, ಫ್ರೀ ಮಾಡಿಕೊಂಡಾದರೂ ನಾನು ಆ ಥರ ವೀಡಿಯೋಸ್, ಆ ಥರ ಕಟ್ಟಿಂಗು ಸ್ಟಿಚಿಂಗ್ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗ ನೋಡಿ ವೇಸ್ಟಿಗೆ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೀವು ವೇಸ್ಟಿಗೆ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಬ್ಯಾಕು ಫ್ರಂಟು ಅಂತೆಲ್ಲ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಮತ್ತೆ ನಿಮಗೆ ವೇರಿಯೇಷನ್ ಆದರೆ ಮತ್ತೆ ಅದನ್ನು ನಾವು ಮತ್ತೆ ಏನೂ ಮಾಡೋಕ್ಕಾಗದೆ ಆಗ್ಬಿಡುತ್ತೆ. ಅದಕ್ಕೆ ಒಂದು ಸಲ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ ವೇಸ್ಟ್ಗೆ ಪಟ್ಟಿನ ಅಟ್ಯಾಚ್ ಮಾಡಿಕೊಂಡೆ ನಾನು. ನೋಡಿ ಈ ರೀತಿ ಅಟ್ಯಾಚ್ ಮಾಡಿದ್ದಾದಮೇಲೆ ನಮಗೆ ಫ್ರಂಟ್ ಪಾರ್ಟ್ ಅನ್ನೋದು ರೆಡಿ ಆಗಿಬಿಡುತ್ತೆ. ನೋಡಿ ನಮಗೆ ನೀಟಾಗಿ ಫಿನಿಶಿಂಗ್ ಸಮೇತ ಫ್ರಂಟ್ ಪಾರ್ಟ್ ಅನ್ನೋದು ರೆಡಿ ಆಗೋಯಿತು. ಈಗ ಬ್ಯಾಕ್ ಪಾರ್ಟು ನೋಡಿ ನಾನು ಗ್ಲೂ ಹಾಕಿ ಅಂಟಿಸಿದ್ನೆಲ್ಲ ಸುತ್ತು. ಸೊ ಅದನ್ನು ನೀಟಾಗಿ ಚೆಕ್ ಮಾಡಿಕೊಂಡೆ ಲೆಂತ್ ನಮಗೆ ಕರೆಕ್ಟಾಗಿ ಆಗುತ್ತಾ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಬಾರ್ಡ್ರನ್ನ ಎಲ್ಲಿ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ, ಮೇಲೆ ಮತ್ತು ಕೆಳಗಡೆ. ಸೇಮ್ ಈ ಕಡೆಗೂ ಕೂಡ ಅದೇ ರೀತಿ ನಾನು ಬಾರ್ಡ್ರನ್ನ ಎಲ್ಲ ಅಟ್ಯಾಚ್ ಮಾಡಬೇಕು ಅಂತ ನೀಟಾಗಿ ಒಂದು ಲೈನ್ನ ಹಾಕ್ಕೊಂಡು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಈ ರೀತಿ ಇಲ್ಲಿ ನನಗೆ ಈ ಲೈನ್ ಮೇಲೆ ನನಗೆ ಬಾರ್ಡ್ರ್ ಅನ್ನೋದು ಬರಬೇಕಾಗತ್ತೆ. ಸೊ ಆ ಲೈನ್ಗಿಂತ ಆ ಕಡೆಗೆ ಒಂದು 1/2 ಇಂಚು, ಈ ಕಡೆಗೆ ಒಂದು 1/2 ಇಂಚಷ್ಟು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ನಮಗೆ ಆವಾಗ ಬಾರ್ಡ್ರ್ ಅನ್ನೋದು ಕ್ರಾಸ್ ಆಗೋ ಚಾನ್ಸಸ್ಸು ತೀರಾ ಕಡಿಮೆ ಇರುತ್ತೆ. ನೀಟಾಗಿ ನಾವು ಸ್ಟಿಚ್ನ ಮಾಡ್ಕೋಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ದಿರ. ನೋಡಿ ಈ ರೀತಿ ಈಗ ಈ ಕಡೆ ಲಾಸ್ಟ್ ಲೈನ್ ಮೇಲೆ ಸ್ಟಿಚ್ನ ಹಾಕ್ಕೊಳ್ತಾ ಹೋಗಬೇಕಾಗತ್ತೆ. ಈ ಕಡೆನೂ ಸೇಮ್ ಅದೇ ರೀತಿ ಈ ರೀತಿಯಾಗಿ ಸ್ಟಿಚ್ನ ಹಾಕ್ಕೊಳ್ತಾ ಹೋಗಬೇಕಾಗತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದು ವಿಚಾರ ಏನಂದರೆ, ಇದು ಕ್ರೇಪ್ ಸಿಲ್ಕ್ ಆಗಿರೋದ್ರಿಂದ ನಿಮಗೆ ಮೇನ್ ಫ್ಯಾಬ್ರಿಕ್ ಮೇಲೇ ನೀವು ಈ ರೀತಿಯಾಗಿ ಅಟ್ಯಾಚ್ನ ಮಾಡಿಕೊಂಡು ಮತ್ತೆ ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೋದು. ಸೊ ಆವಾಗ ಇನ್ನೂ ಚೆನ್ನಾಗಿ ನಿಮಗೆ ಫಿನಿಶಿಂಗ್ ಅನ್ನೋದು ಬರುತ್ತೆ. ಇದು ತುಂಬಾ ಸ್ಮೂತಾಗಿರೋದಕ್ಕೆ ಕ್ಲಾತು ನಾನು ಆ ರೀತಿ ಅಟ್ಯಾಚ್ ಮಾಡೋಕ್ಕೆ ಆಗಲಿಲ್ಲ ನನಗೆ. ಯಾಕಂದರೆ ಮತ್ತೆ ಅದು ಜಗ್ಗಿದ ಥರ ಆಗುತ್ತೆ ಕ್ಲಾತು. ನಾವು ಫ್ಯೂಸಿಂಗ್ ಏನಾದರೂ ಯೂಸ್ ಮಾಡೋಂಗಿದ್ರೆ ಆರಾಮ್ಸೆ ನಾವು ಆ ಮೆಥಡಲ್ಲಿ ನಾವು ಸ್ಟಿಚ್ನ ಮಾಡ್ಕೋಬೋದು. ಸೊ ಆ ರೀತಿ ನಿಮಗೆ ಆ ಮೆಥಡಲ್ಲಿ ಬೇಕು ಅಂದ್ರೂ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈನ ಕೊಡ್ತೀನಿ. ಆ ಥರನೇ ನಾನು ಒಂದು ಬ್ಲೌಸ್ನ ಸ್ಟಿಚ್ ಮಾಡಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈಗಂತೂ ತುಂಬಾ ಟ್ರೆಂಡಿಂಗಲ್ಲಿರುವಂತಹ ಬ್ಲೌಸ್ ಡಿಸೈನ್ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ರೀತಿ ನೀಟಾಗಿ ಈಗ ಫೋಲ್ಡ್ ಮಾಡ್ಕೊಂಡು ಒಂದು ಫಿನಿಶಿಂಗ್ ಸ್ಟಿಚ್ನ ಹಾಕ್ಕೊಂಡ್ರೆ ಬ್ಯಾಕ್ ಪಾರ್ಟ್ ಅನ್ನೋದು ನಮಗೆ ರೆಡಿ ಆಗುತ್ತೆ. ವೇಸ್ಟ್ ಹತ್ರ ಮತ್ತು ನೆಕ್ಗೆ ಪಟ್ಟಿನ ಅಟ್ಯಾಚ್ ಮಾಡಬೇಕು. ನೋಡಿ ಕ್ರಾಸಾಗಿ ಪಟ್ಟಿನ ಕಟ್ ಮಾಡಿಕೊಂಡು ಕ್ರಾಸಾಗಿ ಪಟ್ಟಿನ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು 1/4 ಇಂಚ್ ಮಾರ್ಜಿನ್ಗೆ ನೀಟಾಗಿ ಸ್ಟಿಚ್ನ ಹಾಕ್ಕೊಂಡೆ. ಈಗ ಅದನ್ನ ಫೋಲ್ಡ್ ಮಾಡ್ಕೊಂಡೊಂದು ಕಿನಾರೆ ಸ್ಟಿಚ್ನ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ನಾನು ಎಮ್ಮಿಂಗ್ ಮಾಡ್ಕೊಳ್ತೀನಿ. ಓಕೆನಾ? ಇದನ್ನು ಎಮ್ಮಿಂಗ್ ಮಾಡ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಫ್ರಂಟ್ನ ನಾನಿಲ್ಲಿ ಅಟ್ಯಾಚ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ಕರೆಕ್ಟಾಗಿ ನಿಮಗೆ ಬಂದಿದೆಯಾ ನೆಕ್ಕು ಅಂತ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ನಾವು ಅಟ್ಯಾಚ್ನ ಮಾಡಬೇಕಾಗತ್ತೆ. ಸೊ ಶೋಲ್ಡರ್ ಅಷ್ಟೇ ಯಾವುದೇ ರೀತಿ ವೇರಿಯೇಷನ್ ಬರ್ದಿರ ನಾವು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೋಡಿ ನಿಮಗೆ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು. ಈ ರೀತಿಯಾಗಿ ಫ್ರಂಟ್ ಪಾರ್ಟ್ ಅನ್ನೋದು ರೆಡಿಯಾಗಿದೆ. ಅದನ್ನು ಎಮ್ಮಿಂಗ್ ಮಾಡ್ಕೊಳ್ತೀನಿ. ಅಷ್ಟರಲ್ಲಿ ನಾನು ಅದನ್ನು ಎಮ್ಮಿಂಗ್ ಮಾಡ್ಕೊಂಡಿದ್ದಾದಮೇಲೆ ಈಗ ಫ್ರಂಟ್ ಪಾರ್ಟ್ಗೆ ಶೇಪ್ನ ಕೊಡ್ತಿದ್ದೀನಿ. ನೋಡ್ತಿರ್ಬೋದು ನೀವು. ಆ ಪೀಸ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಈಗಾಗಲೇ ಫ್ರಂಟ್ ಪಾರ್ಟ್ಗೆ. ಅದೆಲ್ಲ ತೋರಿಸಿದ್ರೆ ವೀಡಿಯೋ ಲೆಂತಿ ಆಗುತ್ತೆ ಅಂತ ತೋರಿಸಲಿಲ್ಲ. ಶೇಪ್ ತೆಗೆಯೋದು ಮಾತ್ರ ತೋರಿಸಿದೆ. ಯಾಕಂದರೆ ಸುಮಾರಷ್ಟು ಜನಕ್ಕೆ ಫ್ರಂಟ್ ಶೇಪ್ ತೆಗೆಯೋದು ತುಂಬಾ ಕನ್ಫ್ಯೂಷನ್ ಇರುತ್ತೆ. ಹಾಗಾಗಿ ಅದನ್ನು ತೋರಿಸಿದೆ. ಈಗ ಸ್ಲೀವ್ಸ್ಗೆ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ತಿದ್ದೀನಿ. ನೋಡಿ ನೀಟಾಗಿ ನಾವು ಸ್ಲೀವ್ಸ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ನಮಗೆ ಸ್ಲೀವ್ಸಲ್ಲಿ ರಿಂಕಲ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕು. ಕಿನಾರೆ ಸ್ಟಿಚ್ಚು
ಈ ರೀತಿ ಹಾಕ್ಕೊಂಡು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ಳೋದು. ಅಟ್ಯಾಚ್ ಮಾಡ್ಕೊಳ್ಳೋದ್ರಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಯಾವುದೇ ರೀತಿ ರಿಂಕಲ್ ಬರಬಾರ್ದು, ಅದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನಮಗೆ ರಿಂಕಲ್ ಅನ್ನೋದು ಬಂದುಬಿಟ್ರೆ ಬ್ಲೌಸ್ ಹಾಕ್ಕೊಂಡಾಗೂ ಅಷ್ಟೇ ರಿಂಕಲ್ ಅನ್ನೋದು ಬರುತ್ತೆ, ಅವಾಗ ಫಿನಿಶಿಂಗ್ ಚೆನ್ನಾಗಿರಲ್ಲ. ಈಗ ನೋಡಿ ಸ್ಲೀವ್ಸ್ ರೆಡಿ ಆಯಿತು. ಈಗ ನಾನು ಇದನ್ನು ಚೆಕ್ ಮಾಡ್ಕೊಳ್ತೀನಿ ಒಂದು ಸಲ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ. ಅಟ್ಯಾಚ್ ಮಾಡ್ಕೊಂಡು ಚೆಕ್ ಮಾಡಿಬಿಟ್ಟು ಒಂದು ಸಲ ನೀಟಾಗಿ ಈ ರೀತಿ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೋಡ್ತಿರ್ಬೋದು ನೀವು ಈ ರೀತಿ ಎಳಿಬಾರ್ದು ಯಾವುದೇ ಕಾರಣಕ್ಕೂ. ನೋಡಿ ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡಿಕೊಂಡ್ರೆ ನಮ್ಗೆ ಯಾವುದೇ ರೀತಿ ವೇರಿಯೇಷನ್ ಬರೋಲ್ಲ, ಪರ್ಫೆಕ್ಟಾಗಿ ಸ್ಲೀವ್ಸ್ ಅನ್ನೋದು ಮ್ಯಾಚ್ ಆಗುತ್ತೆ. ಈ ರೀತಿಯಾಗಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೇನೇ ಅನಿಸಿಕೆ ಇದ್ದರೂ, ಯಾವ ಡಿಸೈನ್ ಬೇಕು ಅಂದ್ಕೊಂಡಿದ್ರು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ವಿಡಿಯೋ ನೋಡೋರು ಫುಲ್ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಫಿನಿಶಿಂಗ್ ಕೊಡ್ತೀವಿ, ಯಾವ ರೀತಿ ಫಿಟ್ಟಿಂಗ್ ಕೊಡ್ತೀವಿ ಅಂತ. ಈ ರೀತಿ ನೋಡಿ ಈಗ ಓವರ್ಲಾಕ್ ಮಾಡಿಕೊಂಡೆ ಡಬಲ್ ಸ್ಟಿಚ್ನ ಹಾಕ್ಕೊಂಡು ಈಗ ಸೈಡ್ ಫಿಟ್ಟಿಂಗ್ನ ಕೊಡ್ತಾಯಿದ್ದೀನಿ. ನೋಡಿ ನಿಮ್ಮ ಬ್ಲೌಸ್ ಎಷ್ಟು ಲೂಸ್ ಬೇಕೋ ಅಷ್ಟು ಲೂಸ್ಗೆ ನೀಟಾಗಿ ಮಾರ್ಕ್ನ ಮಾಡ್ಕೊಂಡು ನೀವು ಸ್ಟಿಚ್ನ ಹಾಕ್ಕೊಳ್ತಾ ಹೋಗಬೇಕಾಗತ್ತೆ. ಈ ರೀತಿಯಾಗಿ ಇಲ್ಲೂ ಅಷ್ಟೇ ನೀಟಾಗಿ ಮಾರ್ಕ್ ಮಾಡಿಕೊಂಡು ಈ ಬಾಡಿ ಹತ್ರ ಮಾರ್ಕಿಂಗ್ ಆಲ್ರೆಡಿ ಕಾಣಿಸ್ತಿದೆ, ಆ ಸ್ಲೀವ್ಸಿಗೆ ಮಾತ್ರ ಮಾರ್ಕಿಂಗ್ನ ಮಾಡ್ಕೊಳ್ಳಿ. ಈಗ ಒಂದು ಸಲ ಚೆಕ್ ಮಾಡ್ಕೋಬೇಕಾಗತ್ತೆ ನಮಗೆ ವೇಸ್ಟ್ ಅನ್ನೋದು ಸೆಟ್ ಆಗಿದೆ ಅಂತ. ನನಗೆ ಇನ್ನೂ 1 ಇಂಚಷ್ಟು ಜಾಸ್ತಿ ಬರ್ತಿದೆ, ಇಲ್ಲ 1/2 ಇಂಚಷ್ಟು ನೀಟಾಗಿ ಸ್ಟಿಚ್ನ ಹಾಕ್ಕೊಂಡೆ. ಆ ಕಡೆ ಈ ಕಡೆ ಕೂಡ ನೀಟಾಗಿ 1/4 ಇಂಚಿಗೆ ಒಂದು ಸ್ಟಿಚ್ನ ಹಾಕ್ಕೊಂಡೆ. ಈಗ ನಮಗೆ ವೇಸ್ಟ್ ಅನ್ನೋದು ಪರ್ಫೆಕ್ಟಾಗಿ ಸೆಟ್ ಆಯಿತು. ಇಷ್ಟು ಬ್ಲೌಸು ಫಿನಿಶಿಂಗು. ಔಟ್ಲುಕ್ ಹೇಗೆ ಕಾಣಿಸ್ತಿದೆ ಅಂತಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನೀವು ಮೆಷರ್ಮೆಂಟ್ ಬ್ಲೌಸ್ಗಿಂತೂ ಕರೆಕ್ಟಾಗಿ ಬಂದಿದೆಯಾ ಅಂತ. ನಾವು ಲೆಂತ್ ಕೇಳಿದ್ದಾರೆ ಅವರು, ನಾನು ಎಕ್ಸ್ಟ್ರಾ ಲೆಂತ್ ಇಟ್ಟಿದ್ದೀನಿ. ಇನ್ನೆಲ್ಲ ಓಕೆ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡ್ರೆ ನೀವು ಫೈನಲಿ ಬ್ಲೌಸ್ ಅನ್ನೋದು ರೆಡಿ ಆಗುತ್ತೆ. ದಾರಗಳೆಲ್ಲಿ ಕಾಣಿಸಿದ್ರೆ ಅಲ್ಲಿ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ಬ್ಲೌಸ್ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಕಾಣಿಸಲ್ಲ. ಫೈನಲಿ ಬ್ಲೌಸ್ ಅನ್ನೋದು ನಮಗೆ ಈ ರೀತಿಯಾಗಿ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿತ್ತು ಬ್ಲೌಸು. ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಬ್ಯಾಕಲ್ಲಿ ಈ ರೀತಿ ಬಂದಿದೆ, ಫ್ರಂಟಿಗೆ ಈ ರೀತಿ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.